ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಸಿದ್ದಯ್ಯ ಪುರಾಣಿಕರ ಸಂಸ್ಮರಣೆಯಲ್ಲಿ ನಡೀತಿರೋ ದತ್ತಿ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಮೊದಲಿಗೆ ಉಪನ್ಯಾಸಕರಕ್ಕೆ ಆಗಿಸಿರೋ ಜೆ ವಿಶ್ವನಾಥ್ ಸರ್ನ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಗಿರೀಶ್ ಎಸ್ ದಿಬ್ಬೂರ್ ಸರ್ನ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ದತ್ತಿ ದಾಸೋಹಿಗಳಾದ ಪ್ರಸನ್ನಕುಮಾರ್ ಪುರಾಣಿಕ್ ಸರ್ನ ಎಲ್ಲರ ಪರವಾಗಿ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಮೊದಲಿಗೆ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಶ್ರೀಮತಿ ಲತಾ ಪುರಾಣಿಕ್ ಮತ್ತು ಶ್ರೀಮತಿ ಇಂದಿರಾ ಶಾಂತಕುಮಾರ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಬಸವಲಿಂಗಾಯ ನಮಃ. ಈಗ ಬಸವಣ್ಣವರ ಮೇಲೆ ಒಂದು ಗೀತೆ. ಬಸವ ಬೆಳಕು ಬೆಳಗಲಿ, ಭವದ ಇರುಳು ಕಳೆಯಲಿ. ಬಸವ ಬೆಳಕು ಬೆಳಗಲಿ, ಭವದ ಇರುಳು ಕಳೆಯಲಿ. ಹೃದಯ ನಯನವ ತೆರೆಯಲಿ, ಸದಯ ಬಸವನ ನೆನೆಯಲಿ. ಕಲ್ಯಾಣ ಬಸವನ ನೆನೆಯಲಿ. ಬಸವ ಬೆಳಕು ಬೆಳಗಲಿ. ಮೋಹ ಪಾಶದ ಮಂಜು ಸರಿಯಲಿ, ಎದೆಯ ಕಮಲವು ಅರಳಲಿ. ಜೀವ ಜೀವದ ಜಡತೆ ಕರಗುತ್ತ ಜಗದಿ ಬೆಳಕು ಹರಿಯಲಿ. ಬಸವ ಬೆಳಕು ಬೆಳಗಲಿ. ಅಹಂಕಾರವ ಮೆರೆಸಿ ಮೆರೆಯುವ ಅಂಧಕಾರವು ತೊಲಗಲಿ. ಆತ್ಮ ಬೆಳಗುವ ಜ್ಞಾನ ತೆರೆಯುವ ಶಾಂತಿ ದೀಪವು ಬೆಳಗಲಿ. ಬಸವ ಬೆಳಕು ಬೆಳಗಲಿ, ಭವದ ಇರುಳು ಕಳೆಯಲಿ. ಹೃದಯ ನಯನವ ತೆರೆಯಲಿ, ಸದಯ ಬಸವನ ನೆನೆಯಲಿ. ಕಲ್ಯಾಣ ಬಸವನ ನೆನೆಯಲಿ. ಕಲ್ಯಾಣ ಬಸವನ ನೆನೆಯಲಿ. ಪ್ರಾರ್ಥನೆಯನ್ನು ಸಲ್ಲಿಸಿದ ಶ್ರೀಮತಿ ಲತಾ ಪುರಾಣಿಕ್ ಮತ್ತು ಇಂದಿರಾ ಶಾಂತಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ ದಿಬ್ಬೂರೇಶ್ ಗಿರೀಶ್ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿ ಬೆಂಗಳೂರು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಲಿಂಗೈಕ್ಯ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಸಂಸ್ಮರಣೆ ಎಂದು ಇಂದಿನ ಈ ಪುಣ್ಯಾತ್ಮರ ಸಂಸ್ಮರಣೆಯನ್ನು ನಮ್ಮ ಪ್ರೊಫೆಸರ್ ಜೆ ವಿಶ್ವನಾಥ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಅವರು ಈಗ ನಮ್ಮ ಬಸವ ಸಮಿತಿಗೆ ಸಂಯೋಜಕರಾಗಿದ್ದಾರೆ. ಬಸವ ಪ್ರಕಟಣೆ ಮತ್ತು ಸಂಶೋಧನೆ ವಿಭಾಗದಲ್ಲಿ ಸಂಯೋಜಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಅವರು ಪ್ರಾಂಶುಪಾಲರಾಗಿದ್ದರು ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ, ಹಾಗೂ ಅಕಾಡೆಮಿಕ್ ಮತ್ತು ಸಿಂಡಿಕೇಟ್ ಸದಸ್ಯರು ಕೂಡ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಪ್ರಬಂಧ ಬರೀಬೇಕಾದ್ರೆ ಅವ್ರು ಸಾಸುಲು ಅಂತ ಹೇಳಿ ಅವ್ರದ್ದೊಂದು ಅಡ್ರೆಸ್ ಇಟ್ಕೊಂಡು ಬರೀತಾ ಇದ್ದಾರೆ. ಅವರು ನೀವೆಲ್ಲ ನೋಡಿರ್ಬೋದು ಅವ್ರ ಕೃತಿಗಳನ್ನ. ಅವರು 4 ಕವನ ಸಂಕಲನಗಳು ಮಾಡಿದ್ದಾರೆ, 3 ವಿಮರ್ಶಾ ಸಂಕಲನಗಳು, ಗದ್ಯ ಕೃತಿಗಳು, ನವಶೋಧಿತ ಪ್ರಸಿದ್ಧ ಸಂಶೋಧನೆಗಳು ಮಾಡಿದ್ದಾರೆ. ಪ್ರಶಸ್ತಿಗಳು ಸಿಕ್ಕಿದೆ ಅವರಿಗೆ. ಮತ್ತು ಸೇವೆ ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು ಪತ್ರಕರ್ತರ ವೇದಿಕೆ ಸಂಚಾಲಕ, ವಿಶ್ವಚೇತನ ಸೇವಾ ಟ್ರಸ್ಟ್ ಸಂಚಾಲಕ, ಸ್ವರ್ಣಶ್ರೀ ಪ್ರಕಾಶನ ಇದು ಸಿಒ ಆಗಿ ಶ್ರೀ ಜಗತೇಶ್ವರ ಬಸವೇಶ್ವರ ಸಹಕಾರ ಸಂಘದಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಇಂತಹ ಮಹನೀಯರು ನಮ್ಮ ಸಿದ್ದಯ್ಯ ಪುರಾಣಿಕ್ ಅವ್ರ ಬಗ್ಗೆ ಉಪನ್ಯಾಸ ನೀಡಲು ಬಂದಿದ್ದಾರೆ. ಸೊ ಮತ್ತೊಮ್ಮೆ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮ ದತ್ತಿ ಉಪನ್ಯಾಸಕ್ಕೆ ಅನುವು ಮಾಡಿಕೊಟ್ಟ ದತ್ತಿ ದಾನಿಗಳಾದ ಶ್ರೀ ಪ್ರಸನ್ನಕುಮಾರ್ ಪುರಾಣಿಕ್ ಅವರು ಮತ್ತು ಶ್ರೀಮತಿ ಲತಾ ಪುರಾಣಿಕ್ ಅವ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಸಿದ್ದಯ್ಯ ಪುರಾಣಿಕ್ ಅವರ ಕುಟುಂಬಸ್ಥರು ಮತ್ತು ಅವರ ಪರಿವಾರದವರು ಮತ್ತು ಅಭಿಮಾನಿಗಳು ಅವರ ಬಂದಿರೋರಿಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಂಜಪ್ಪ ಡೈರೆಕ್ಟರ್ ನಂಜಪ್ಪ ಅವರು ಇದ್ರ ಬಗ್ಗೆ ತುಂಬ ಕಾಳಜಿ ತಗೊಂಡು ಅದನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ಎಲ್ಲದಕ್ಕೆ ಮುಖ್ಯ ಕುಂದಗೋಳವರು ಧಾರವಾಡದಿಂದ ಅಚಾನಕ್ ಆಗಿ ಅವ್ರ ಆತ್ಮೀಯರು ಬಂದಿದ್ದಾರೆ. ಅವ್ರು ಹಿಂದೆ ಕೂತಿದ್ದಾರೆ, ಅವ್ರೇನೋ ಸ್ವಲ್ಪ ಕೆಲಸ ಇದೆ ಅಂತ. ಸೊ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಪ್ರತಿಯೊಬ್ಬರು ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ವಿಜಯ ನಂದೀಶ್ ಅವರು ಮಗಳವರು, ಹಿರಿಯ ಮಗಳವರು, ಅವರು ದಯಮಾಡಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇಂದಿನ ಅಧ್ಯಕ್ಷ ಡಾಕ್ಟರ್ ಅರವಿಂದ್ ಜಿತ್ತಿ ಅವರು ವಹಿಸಬೇಕಾಗಿತ್ತು. ಅದ ಕಾರಣಾಂತರದಿಂದ ಅವ್ರಿಗೆ ಸ್ವಲ್ಪ ಮೆಡಿಕಲ್ದವ್ರದ್ದು ಮನೆ ಕುಟುಂಬದವ್ರದ್ದು ಮೆಡಿಕಲ್ ಇರೋದ್ರಿಂದ ಅಲ್ಲಿಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ನನಗೆ ಈ ಒಂದು ಸೌಭಾಗ್ಯ ಸಿಕ್ಕಿದೆ ಇಲ್ಲಿ ನಿಮ್ಮ ಅಧ್ಯಕ್ಷತೆ ವಹಿಸಿ ಮತ್ತು ನಮ್ಮ ಸಿದ್ದಯ್ಯ ಪುರಾಣಿಕ್ ಅವರಿಗೆ 2 ನುಡಿ ನಮನ ಮತ್ತು ಸ್ವಾಗತ ತಿಳಿಸೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ.
ಸೊ ನಿಮ್ಮೆಲ್ಲರಿಗೂ ತಿರ್ಗಾ ಸ್ವಾಗತವನ್ನು ಕೋರುತ್ತಾ ಈಗ ಮುಂದಿನ ಕಾರ್ಯಕ್ರಮ ಉಪನ್ಯಾಸ ಪ್ರೊಫೆಸರ್ ಜಿ ವಿಶ್ವನಾಥ್ ಅವರಿಂದ. ವಿಷಯ ಲಿಂಗೈಕ್ಯ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಸ್ಮರಣೆ. ಎಲ್ಲ ಆತ್ಮೀಯರೇ, ಹಿರಿಯರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ದಿಬ್ಬೂರು ಗಿರೀಶ್ ಅವರೇ, ಮತ್ತು ಸಿದ್ದಯ್ಯ ಪುರಾಣಿಕ್ ಅವರ ಸುಪುತ್ರರಾದಂತಹ ಪ್ರಸನ್ನ ಕುಮಾರ ಪುರಾಣಿಕ್ ಅವರೇ, ಅವರ ಶ್ರೀಮತಿಯಾದಂತಹ ಶ್ರೀಮತಿ ಲತಾ ಪುರಾಣಿಕ್ ಅವರೇ, ಮತ್ತು ವಿಜಯನಂದೀಶ್ವರ್ ಮೇಡಮ್ ಅವರೇ, ನನ್ನ ಆತ್ಮೀಯ ಗುರುಗಳಾದಂತಹ ಡಾಕ್ಟರ್ ಸಿ ಎಂ ಕುಂದಗೋಳ ಅವರೇ, ಮತ್ತು ಬಸವ ಸಮಿತಿಯ ಕಾರ್ಯಚಟುವಟಿಕೆಗಳನ್ನು ತುಂಬ ಕ್ರಿಯಾಶೀಲವಾಗಿ ಮಾಡ್ತಾ ಇರ್ತಕ್ಕಂಥ ನಂಜಪ್ಪನವರೇ, ಎಲ್ಲ ನಮ್ಮ ಸಿದ್ದಯ್ಯ ಪುರಾಣಿಕರ ಕುಟುಂಬದ ಆತ್ಮೀಯರೇ, ಬಸವ ಸಮಿತಿಯ ಎಲ್ಲ ಆತ್ಮೀಯರೇ ಮತ್ತು ಈ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಹಿರಿಯರೇ, ಸಿದ್ದಯ್ಯ ಪುರಾಣಿಕರವ್ರ ಬಗ್ಗೆ ಮಾತನಾಡೋದು ಅಂತಂದರೆ ಒಂದು ಅರ್ಥದಲ್ಲಿ ಸಮುದ್ರದಲ್ಲಿ ಹೋಗಿ ನಮ್ಮ ಕೈಯಲ್ಲಿ ನೀರು ಹಿಡಿದ ಹಾಗೆ. ಸಿದ್ದಯ್ಯ ಪುರಾಣಿಕರ ಒಂದು ಪದ್ಯ, ಒಂದು ಪೇಜ್, ನಾನು PUC ಡಿಗ್ರಿಗೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡಬೇಕಾದಾಗ ಅವರು ಒಂದು ಪದ್ಯ ಇಟ್ಕೊಂಡು 4 ಗಂಟೆ ಮಾತನಾಡ್ತಾ ಇದ್ದೆ. ನನಗೆ ಒಂದು ಪದ್ಯ ಪಾಠ ಮಾಡಲಿಕ್ಕೆ 4 ಗಂಟೆ ಬೇಕು. 1 ಗಂಟೆ ಇಂಟ್ರಡಕ್ಷನ್ನು, 1 ಗಂಟೆ ಪದ್ಯವನ್ನು ಓದಿ ಅದಕ್ಕೆ ಅರ್ಥ ಹೇಳೋದು, 3ನೇ ಗಂಟೆ ಅದರ ವಿಮರ್ಶೆ, 4ನೇ ಗಂಟೆ ಒಟ್ಟಾರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಒಳಗಡೆ ಸಿದ್ದಯ್ಯ ಪುರಾಣಿಕರ ಸ್ಥಾನ. ಇವರ ಅಗಾಧವಾದಂತಹ ಬರವಣಿಗೆಯನ್ನು ನೋಡಿಬಿಟ್ರೆ ಭಾಗಶಃ ಕಡಿಮೆ ಅಂದರೂ 1 ವರ್ಷ ಮಾತನಾಡ್ಬೋದು, 365 ದಿನ ಸಾಧನೆ ಬರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಒಂದೊಂದು ಪದ್ಯ ಇಟ್ಕೊಂಡು ಇಷ್ಟೆಲ್ಲ ಮಾತನಾಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ಬಹುಮುಖ ವ್ಯಕ್ತಿತ್ವ ಅನ್ನೋದಿದೆಯಲ್ಲ, ಇದು ಗಾಡ್ ಗಿಫ್ಟ್. ಜಗತ್ತಲ್ಲಿ ಎಲ್ರಿಗೂ ಬರಲ್ಲ, ಅದೆಲ್ಲ ಕೆಲವರಿಗೆ ಮಾತ್ರ ಬರುತ್ತೆ. ವಿಚಿತ್ರ ಅಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು, ಹಾಗೆ ನಮ್ಮ ಸಿದ್ದಯ್ಯ ಪುರಾಣಿಕರು ನೋಡಿ, ದೊಡ್ಡವೆಲ್ಲ ಒಂದೇ ಥರ ದೊಡ್ಡತನದಲ್ಲಿ ಯೋಚನೆ ಮಾಡ್ತಾರೆ, ನೀಲಾವಕಾಶದ ಎತ್ತರಕ್ಕೆ ಯೋಚನೆಗಳಿರುತ್ತೆ ಹಿರಿಯರದು. ಆದರೆ 1994 ಬೇಸರ ಪಡೋ ಸಂಗತಿ ಅಂದರೆ ಈ ಇಬ್ಬರು ಹಿರಿಯರು ಆ ವರ್ಷನೇ ತೀರ್ಕೊಂಡ್ರು. ಆದರೆ ಕನ್ನಡ, ಇಂಗ್ಲೀಷು, ಹಿಂದಿ, ಸಂಸ್ಕೃತ, ಉರ್ದು ಹೀಗೆ ಪಂಚಭಾಷೆಗಳಲ್ಲಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ, ಇದು ದೊಡ್ಡದು. ಒಂದು ಭಾಷೆಗಿಂತ ಒಂದು ಭಾಷೆ ಮೇಲೆ ಹಿಡಿತಾ ಇತ್ತಲ್ಲ. ಆರಂಭದಲ್ಲಿ ಪ್ರೌಢಶಾಲೆಯಿಂದಲೇ ಆ ಒಂದು ಏನು ಗುರಿ ಇಟ್ಕೊಂಡಿದ್ರು, ಮತ್ತು ಆ ಕಾನ್ಫಿಡೆನ್ಸನ್ನು, ಆ ಆತ್ಮವಿಶ್ವಾಸವನ್ನು ಅವರು ಬೆಳೆಸ್ಕೊಂಡಿದ್ರು. ಎಲ್ಲಕ್ಕೂ ಮುಖ್ಯವಾಗಿ ಕಾವ್ಯ, ಸಣ್ಣ ಕಥೆ, ಮಕ್ಕಳ ಸಾಹಿತ್ಯ, ಅನಂತರ ನಾಟಕ, ಆಡಳಿತ, ಮತ್ತು ಕೃತಿ ರಚನೆ, ಸಾಹಿತಿ, ಮತ್ತು ಅಧಿಕಾರಿಯಾಗಿ ತೆಗೆದುಕೊಳ್ತಕ್ಕಂತಹ ರೀತಿ ನೀತಿಗಳು, ಒಂದೊಂದರಲ್ಲೂ ಸಿದ್ದಯ್ಯ ಪುರಾಣಿಕರು ಒಂದು ಅರ್ಥದಲ್ಲಿ ಲಕ್ಷಾಂತರ ನಕ್ಷತ್ರಗಳ ಮಧ್ಯೆ ಹೊಳಿತಾ ಇರ್ತಕ್ಕಂಥ ಸೂರ್ಯ ಇದ್ದ ಹಾಗೆ ಅಂದರೆ ಅದು ಅತಿಶಯ ಖಂಡಿತ ಅಲ್ಲ. ಮತ್ತು ಸಿದ್ದಯ್ಯ ಪುರಾಣಿಕರು 1918 ಹುಟ್ಟಿದ್ರೆ ಕಾವ್ಯವನ್ನು ಹೆಚ್ಚಾಗಿ, ಯಾಕೆಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತವ್ರು ಸಹ DC ಆಗಿದ್ದವರು, ಸಿದ್ದಯ್ಯ ಪುರಾಣಿಕರು DC ಆಗಿದ್ದವರು, ವಿವಿಧ ಇಲಾಖೆಗಳಲ್ಲಿ ಉನ್ನತ ಸ್ಥಾನಮಾನದಲ್ಲಿದ್ದವರು. ನನಗೆ ಅತಿ ಖುಷಿ ಕೊಡೋದೇನು ಅಂದರೆ ಸಿದ್ದಯ್ಯ ಪುರಾಣಿಕರು ಕೂತ್ಕೊಂಡು ಕೆಲಸ ಮಾಡಿದಂತಹ ಪ್ಲೇಸಲ್ಲಿ ಬಸವ ಸಮಿತಿಯೊಳಗೆ ಸಂಶೋಧನೆ ಮತ್ತು ಪ್ರಕಟಣಾ ವಿಭಾಗದಲ್ಲಿ ಇವತ್ತು ನನ್ನಂಥ ಚಿಕ್ಕ ಹುಡುಗ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಅನಿಸುತ್ತೆ. ನಿಜವಾಗ್ಲೂ ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ಕೋತೀನಿ. ಅವರು ನಿರ್ವಹಿಸಿದ ಕಾರ್ಯವನ್ನು ಈ ಸಂದರ್ಭದಲ್ಲಿ ಅರವಿಂದ್ ಜತ್ತಿಯವರು, ಅಣ್ಣವರು ನನಗೆ ಆ ಕೆಲಸವನ್ನು ಕೊಟ್ಟಿದ್ದಾರೆ ಅನ್ನೋದು ನಾನು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ಅವ್ರ ಕಾವ್ಯದ ಬಗ್ಗೆ ಮಾತನಾಡೋದಾದರೆ, ಇವರು ಹುಟ್ಟೂರು ಅದೆಲ್ಲ ಗೊತ್ತೇ ನಿಮಗೆ. ವೈಯಕ್ತಿಕ ವಿಚಾರಗಳಿಗೆ ನಾನು ಜಾಸ್ತಿ ಹೋಗಲ್ಲ, ಯಾಕೆಂದರೆ ಸಮಯದ ಅಭಾವ. ಇಲ್ಲಾಂದರೆ ಅವ್ರ ಪರಿಚಯ ಮಾಡ್ಕೊಡೋಕ್ಕೆ ನನಗೆ 2 ಗಂಟೆ ಬೇಕು. ಆ ದೃಷ್ಟಿಯಿಂದ ಅವ್ರ ಪರಿಚಯಕ್ಕೆ ಹೋಗಲ್ಲ. ದ್ಯಾಂಪುರದಲ್ಲಿ, ರಾಯಚೂರು ಯಲಬುರ್ಗಾ ತಾಲೂಕು, ರಾಯಚೂರು ಜಿಲ್ಲೆಯಲ್ಲಿ ಅವರು ಹುಡ್ತಾರೆ. ಪಂಡಿತ ಕಲ್ಯಾಣ ಶಾಸ್ತ್ರಿಗಳು, ಶ್ರೀಮತಿ ದಾನಮ್ಮ. ಅನಂತರ 1944 ಅವರು ಗಿರಿಜಾದೇವಿಯವ್ರನ್ನ ಮದುವೆ ಆಗ್ತಾರೆ. ಭಾಗಶಃ ಇದೆಲ್ಲ ವಿಚಾರಗಳು ನಿಮಗೆ ಗೊತ್ತಿರೋದೇನೆ. ಆದರೆ ಕೋಲ್ರಿಡ್ಜ್ ಅಂತಕ್ಕಂಥ, ವರ್ಡ್ಸ್ವರ್ತ್ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾನೆ, ಪೊಯೆಟ್ರಿ ಈಸ್ ಎ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ದಿ ಪವರ್ಫುಲ್ ಫೀಲಿಂಗ್ಸ್ ಅಂತ. ಅಂದರೆ ಕಾವ್ಯ ಅಂತಕ್ಕಂಥದ್ದು ಮನದಾಳದ ಭಾವನೆಗಳನ್ನು ನೀರಿನ ಬುಗ್ಗೆ ಥರ ಹೊರಗಡೆ ಚಿಮ್ಸುತ್ತೆ, ಅದು ಕಾವ್ಯ. ಯಾಕೆಂದರೆ ರವಿ ಕಾಣದನ್ನು ಕವಿ ಕಂಡ. ಕವಿ ಕಲ್ಪನಾ ಜೀವಿಯೂ ಹೌದು, ವಾಸ್ತವ ಜೀವಿಯೂ ಹೌದು, ಸಮಾಜಮುಖಿ ಆಲೋಚನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಯೂ ಹೌದು. ಕುಟುಂಬದ ಒಳಗಡೆ ಒಬ್ಬ ಒಳ್ಳೆ ಅಪ್ಪ, ಒಬ್ಬ ಒಳ್ಳೆ ಗಂಡ, ಒಬ್ಬ ಒಳ್ಳೆ ತಂದೆ
ನೋಡಿ, ವ್ಯಕ್ತಿತ್ವಗಳು ಹೆಂಗೆಲ್ಲ ಬೆಳೆಯುತ್ತೆ. ಆದರೆ ಅವೆಲ್ಲವುಗಳು ಸಹ ಅವರಿಗೆ ಅರಿವಿದ್ದೋ ಅರಿವಿಲ್ಲದೆಯೋ ಅವರ ಕೃತಿ ಒಳಗಡೆ ಸ್ಥಾನ ಪಡ್ಕೊಂಡ್ಬಿಡ್ತವೆ. ಸಿದ್ದಯ್ಯ ಪುರಾಣಿಕರ ವಚನಗಳನ್ನು ನೋಡಿದಾಗ, ಅವರ ಕವಿತೆಗಳನ್ನು ನೋಡಿದಾಗ, ಅದು ಕೇವಲ ವೈಯಕ್ತಿಕ ಬದುಕು ಬೇರೆ, ಸಮಾಜದ ಬದುಕು ಬೇರೆ, ಅಥವಾ ಆಡಳಿತಗಾರರ ಬದುಕು ಬೇರೆ, ಅಥವಾ ತಾನು ಸಾಹಿತಿಯಾಗಿ ಬರೀತಾ ಇರ್ತಕ್ಕಂಥದ್ದು ಬೇರೆ ಅಂತ ಅನ್ಸಲ್ಲ. ಎಲ್ಲೋ ಒಂದು ಕಡೆ ಹಾಲಲ್ಲಿ ಹಾಲು ಬೆರೆತ ಹಾಗೆ, ನೀರಲ್ಲಿ ನೀರು ಬೆರೆತ ಹಾಗೆ ಬೆರೆತೋಗ್ತಾರೆ ಸಿದ್ದಯ್ಯ ಪುರಾಣಿಕರು. ಇಂತಹ ಮಹಾನ್ ವ್ಯಕ್ತಿ, ಕನ್ನಡ ಸಾಹಿತ್ಯದ ಶ್ರೇಷ್ಠ ವ್ಯಕ್ತಿಯಾಗಿದ್ರ. ಅದು ಕುವೆಂಪು ಅಂತವ್ರನ್ನ, ಮಾಸ್ತಿ ಅಂತವ್ರನ್ನ, ರಾಜರತ್ನಂ ಅಂತವ್ರನ್ನ, ತುಂಬ ದೊಡ್ಡ ಡಿ.ಜೆ. ಜವರೇಗೌಡರು ಅಂತವ್ರನ್ನ, ಎಂತೆಂಥ ಮಹನೀಯರನ್ನೆಲ್ಲ ಕನ್ನಡ ಕಟ್ಟುವ ಕೆಲಸಕ್ಕೆ ಬಳಸ್ಕೋತಾರೆ. ಅವ್ರನ್ನ ಕರ್ಕೊಂಡು ಬಂದು ಅವರಿಂದ ಉಪನ್ಯಾಸಗಳನ್ನು ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಅವೆಲ್ಲವುಗಳನ್ನು ಕೃತಿಗಳಲ್ಲಿ ಅವರು ಹೊರತರ್ತಾರೆ. ಇದು ಸಿದ್ದಯ್ಯ ಪುರಾಣಿಕರ ಬಹುಮುಖ ವ್ಯಕ್ತಿತ್ವದಲ್ಲಿ ತುಂಬ ಮುಖ್ಯವಾಗಿ ನಮ್ಮನ್ನು ಜಾಸ್ತಿ ಕಾಡ್ತಕ್ಕಂಥ ವಿಚಾರ. ಇನ್ನು ಅವರಿಗೆ ಬಿಲ್ವಾರ ಪ್ರಶಸ್ತಿ ಬಂದಿದೆಯಲ್ಲ, ಕಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ತು ನೀಡತಕ್ಕಂಥ ಅತ್ಯುನ್ನತವಾದಂತಹ ಪ್ರಶಸ್ತಿ. ಭಾಗಶಃ ಇವತ್ತು ಪ್ರಶಸ್ತಿ ಅಂದರೆ ಪ್ರಶಸ್ತಿ ಕೊಡಿ ಅಂತ ಕೇಳೋರೇ ಜಾಸ್ತಿ. ಆದರೆ ಸಿದ್ದಯ್ಯ ಪುರಾಣಿಕರು ಯಾಕೆ ನಾವು ತುಂಬ ಇಷ್ಟ ಆಗ್ತಾರೆ ಅಂದರೆ, ಜೀವನದಲ್ಲಿ ಯಾವತ್ತೂ ತಲೆ ಎತ್ತದವರು ತಲೆಯನ್ನು ಬಗ್ಗಿಸಲಿಲ್ಲ, ಯಾವತ್ತೂ ಕೈಯನ್ನು ಚಾಚಿ ನನಗೆ ಬೇಕು ಅಂತ ಇನ್ನೊಬ್ಬರನ್ನ ಕೇಳಲಿಲ್ಲ. ಈ ವಿಚಾರದಲ್ಲಿ ಕನ್ನಡ ಸಾಹಿತ್ಯದ ಸರ್ವಶ್ರೇಷ್ಠ ಕವಿಗಳಲ್ಲಿ ಸಿದ್ದಯ್ಯ ಪುರಾಣಿಕರು ಒಬ್ಬರು. ಹಾಗೆಯೇ ನಮ್ಮ ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪನವರು, ಅಥವಾ ಉತ್ತರ ಕರ್ನಾಟಕದ ಚನ್ನವೀರ್ ಕಣಿವೆ ಅವರು, ಅವರ ಜೀವನದಲ್ಲಿ ಯಾವತ್ತೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಿದವರಲ್ಲ. ಅವರು ಅಪ್ಪಿತಪ್ಪಿ ಏನಾದ್ರು ಬಯಸಿದ್ರೆ ಜ್ಞಾನಪೀಠ ಬಂದರೂ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದರೆ ಆ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಯಾರು ಅವರ ಮಟ್ಟಕ್ಕೆ ಹೋಗಿಲ್ಲ. ಇದು ಏನು ಪ್ರಾಮಾಣಿಕವಾದಂತಹ ವಿಮರ್ಶೆ. ನಾನೊಬ್ಬ ಕವಿಯಾಗಿ, ವಿಮರ್ಶಕನಾಗಿ ಸಿದ್ದಯ್ಯ ಪುರಾಣಿಕರನ್ನು ನೋಡಿದಾಗ, ಅವರ ಮಕ್ಕಳ ಸಾಹಿತ್ಯವನ್ನು ಓದಿದಾಗ, ಅವ್ರ ಕವಿತೆಗಳನ್ನು ಓದಿದಾಗ ಈ ಎಲ್ಲ ವಿಚಾರಗಳು ಸಹ ಗೊತ್ತಾಗ್ತವೆ. ಆಮೇಲೆ ರಾಜಕೀಯದಲ್ಲೂ ಅಷ್ಟೇ ತುಂಬ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ರಾಜಕಾರಣಿಗಳ ಸಹವಾಸ ಇದ್ದರೂ ಸಹ ಅವರು ಯಾರ ಜೊತೆ ಏನು ಮಾತನಾಡಬೇಕಾದ್ರೂ ಖಂಡಿತವಾದಿಯಾಗಿ ಮಾತನಾಡ್ತಾ ಇದ್ರು. ಅವರನ್ನು ನೋಡಿ ವೀರೇಂದ್ರ ಪಾಟೀಲ್ ಅವರು ಕೊನೆಗೆ ಕನ್ನಡ ಕಟ್ತಕ್ಕಂಥ ಕೆಲಸವನ್ನು ಕೊಟ್ಟಾಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರನ್ನು ಕಮಿಟಿ ಮಾಡಿ ಅದಕ್ಕೆ ಅಧ್ಯಕ್ಷನ ಮಾಡಿದಾಗ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಸಿದ್ದಯ್ಯ ಪುರಾಣಿಕರನ್ನು ಮಾಡ್ತಾರೆ. ಯಾಕೆಂದರೆ ಈ ಕೆಲಸ ಇವರಿಂದ ಮಾತ್ರ ಸಾಧ್ಯ. ಆಮೇಲೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಎಲ್ಲ ಧರ್ಮದವರನ್ನು ಸಹ ವಿಶ್ವಾಸಕ್ಕೆ ತಗೊಂಡು ಅವರು ಉತ್ತರ ಕರ್ನಾಟಕದ ಸುಮಾರು ಹಳ್ಳಿಗಳಲ್ಲಿ ತಿರುಗಿ ಅಲ್ಲಿ ಕನ್ನಡವನ್ನು ಕಟ್ತಕ್ಕಂಥ ಹೈದರಾಬಾದ್ ಸಂಸ್ಥಾನದಲ್ಲಿ ಮತ್ತು ನಮ್ಮ ಕರ್ನಾಟಕ ಅನಂತರ ಎಲ್ಲ ಕಡೆ ಅವ್ರು ಮಾಡಿದ್ದನ್ನು ಓದಿದಾಗ ಭಾಗಶಃ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯನೇ ಅಂತ ಅನಿಸುತ್ತೆ. ನನ್ನ ನೆನ್ನೆಗಳೊಡನೆ ಕಣ್ಣು ಮುಚ್ಚಾಲೆ ಅವರ ಆತ್ಮಚರಿತ್ರೆ ಏನಿದೆ, ಭಾಗಶಃ ಅವರ ಆತ್ಮಚರಿತ್ರೆ ಓದ್ತಾ ಹೋದರೆ ನಾವು ಕಳೆದೋಗ್ತೀವಿ. ಹೇಗೆ ಬೆಳಿಬೇಕು ಒಬ್ಬ ವ್ಯಕ್ತಿ, ಒಂದು ವ್ಯಕ್ತಿತ್ವ ಅನ್ನೋದಕ್ಕೆ. ಕುವೆಂಪು ಅವರ ಆತ್ಮಚರಿತ್ರೆ ನೋಡಿದಾಗ, ನೆನಪಿನ ದೋಣಿಯಲ್ಲಿ ಬೇಂದ್ರೆಯವರ ಸಖಿಗೀತ ಪದ್ಯದಲ್ಲೇ ತಮ್ಮ ಆತ್ಮಚರಿತ್ರೆ ಬರೆದವ್ರೆ. ಅದನ್ನು ನೋಡಿದಾಗ ನನಗೆ ಸಿದ್ದಯ್ಯ ಪುರಾಣಿಕರ ಆತ್ಮಚರಿತ್ರೆ ಓದಿದಾಗೆಲ್ಲ ಇವ್ರು ಜ್ಞಾಪಕ ಬರ್ತಾರೆ. ಎಲ್ಲ ಒಂದು ಕಡೆ ಕಲಾಂ ಅವರ ಅಗ್ನಿಜ್ವಾಲೆ ಆತ್ಮಚರಿತ್ರೆ ನೋಡಿದಾಗ, ಭಾಗಶಃ ಅಥವಾ ಇವರು ಎಸ್ ವಿ ಪರಮೇಶ್ವರ ಭಟ್ರು ಇಂದ್ರಚಾಪ ಅಂತಕ್ಕಂಥ ಆತ್ಮಚರಿತ್ರೆ ಬರೀತಾರೆ. ಭಾಗಶಃ ಈ ಎಲ್ಲ ಆತ್ಮಚರಿತ್ರೆಗಳಿಗಿನ್ನ ಭಿನ್ನವಾಗಿ ನಮಗೆ ಗೋಚರ ಆಗ್ತಕ್ಕಂಥದ್ದು ಅಂದರೆ ಸಿದ್ದಯ್ಯ ಪುರಾಣಿಕರು ಇದ್ದದ್ದನ್ನು ಇದ್ದ ಹಾಗೆ ನೇರವಾಗಿ ಹೇಳ್ಕೊಂಡು ಹೋಗ್ತಕ್ಕಂಥ ಅವರ ಒರಿಜಿನಲ್ ಮನಸ್ಥಿತಿ. ಯಾಕೆಂದರೆ ವೀರಭದ್ರಪ್ಪ ಅಂತಕ್ಕಂಥ ಒಬ್ಬ ಕಥೆಗಾರರು ಗಾಂಧಿ ಕ್ಲಾಸ್ ಅಂತಲೇ ಒಂದು ಆತ್ಮಚರಿತ್ರೆ ಬರೀತಾರೆ ಅವ್ರ ಲೈಫ್ ಹಿಸ್ಟ್ರಿನ. ನಮ್ಮ ಲಂಕೇಶು ಹುಳಿಮಾವಿನ ಮರ ಅಂತಲೇ ಆತ್ಮಚರಿತ್ರೆ ಬರೀತಾರೆ. ಇನ್ನು ಗಾಂಧೀಜಿಯವರ ಆತ್ಮಚರಿತ್ರೆ ನಿಮಗೆಲ್ಲ ಗೊತ್ತೇ ಇದೆ. ಅದು ಎಲ್ಲರಿಗಿನ್ನ ಭಿನ್ನವಾಗಿ ಇವರು ತಮ್ಮ ಆತ್ಮಚರಿತ್ರೆಯಲ್ಲಿ ಎಷ್ಟೆಲ್ಲ ವಿಚಾರಗಳನ್ನು ತರ್ತಾರೆ. ಆಮೇಲೆ ಇದ್ದದ್ದನ್ನು ಇದ್ದ ಹಾಗೆ ಹೇಗೆ ಹೇಳ್ತಾರೆ ಅಂತಕ್ಕಂಥ ವಿಷಯಗಳನ್ನು ಸಹ ನಾವಿಲ್ಲಿ ಗಮನಿಸ್ಬೋದು. ಈ ಇವ್ರ ಕವಿತೆಗಳನ್ನು ಗಮನಿಸಿದಾಗ ಕವಿತೆ ಅನ್ನೋದು ಕೇವಲ ಪದಗಳ ಆಡಂಬರ ಆಗಬಾರ್ದು ಅಂತ. ನಾನು ಏನೋ ಬರೆದೆ, 4 ಪದಗಳನ್ನು ತಂದಿಟ್ಬಿಟ್ರೆ ಅದು ಪದ್ಯ ಆಗಲ್ಲ. ಅದಕ್ಕೆ ಅವ್ರೇನು ಬರ್ತಾರೆ, ವರ್ಡ್ಸ್ವರ್ತ್ ಹೇಳಿದ ಹಾಗೆ ಪೊಯಿಟ್ರಿ ಈಸ್ ಎ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ದಿ ಪವರ್ಫುಲ್ ಫೀಲಿಂಗ್ಸ್ ಅನ್ನೋ ಹಾಗೆ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಅದು ಹೊರ ತರುತ್ತೆ, ಏನು ನೀರಿನ ಬುಗ್ಗಿ ಥರ ಚಿಮ್ಮಿಸುತ್ತೆ. ಅದು ಸಿದ್ದಯ್ಯ ಪುರಾಣಿಕರ ಕವಿತೆಯ ನಿಜವಾದ ಶಿಸ್ತು, ಗಾಂಭೀರ್ಯ. ಐ ಕೋಲ್ಡೇಜ್ ಅಂತಕ್ಕಂಥ ಇನ್ನೊಬ್ಬ ಪಾಶ್ಚಾತ್ಯ ವಿದ್ವಾಂಸನ ಮಾತಲ್ಲಿ ಬರ್ತದೆ, ಬೆಸ್ಟ್ ವರ್ಡ್ಸ್ ಇನ್ ಬೆಸ್ಟ್ ಆರ್ಡರ್ ಅಂತಾನೆ. ಅತ್ಯುತ್ತಮ ಅರ್ಥಪೂರ್ಣವಾದ ಪದಗಳು, ಅತ್ಯುತ್ತಮ ಪದಗಳು ಅರ್ಥಪೂರ್ಣವಾಗಿ ವ್ಯವಸ್ಥೆಗೊಳ್ಳುವುದೇ ಕಾವ್ಯ. ಕುವೆಂಪು ಸಿದ್ದಯ್ಯ ಪುರಾಣಿಕರ ಮೇಲೆ ಎಷ್ಟು ಪ್ರಭಾವ ಬೀರಿದ್ರು ಅಂದರೆ, ಕುವೆಂಪು ಒಂದು ಕಡೆ ಹೇಳ್ತಾರೆ ಕಾವ್ಯ ಅಂದರೆ ಏನು, ಪದ್ಯ ಅಂದರೆ ಏನು, ನಾವು ತೋಚಿದ್ದನ್ನು ಗೀಚೋದೆಲ್ಲ ಪದ್ಯ ಅಲ್ಲ. ಅವ್ರು ಹೇಳ್ತಾರೆ ಬುದ್ಧಿ ಭಾವಗಳ ವಿದ್ಯುತ್ ಆಲಿಂಗನವೇ ಕಾವ್ಯ. ಬರೀ ಬುದ್ಧಿ ಇದ್ರೂ ಕಾವ್ಯ ಹುಟ್ಟಲ್ಲ, ಕೇವಲ ಭಾವನೆ ಇದ್ರೂ ಕಾವ್ಯ ಹುಟ್ಟಲ್ಲ. ಅವೆರಡರ ಹಿತಮಿತವಾದ ಮಿಶ್ರಣ ಇದ್ದಾಗ ಅತ್ಯುತ್ತಮವಾದಂತಹ ಕಾವ್ಯ ಸಿದ್ಧಿಸುತ್ತೆ. ನೋಡಿ, ನಿಮಗೆಲ್ಲ ಗೊತ್ತಿಲ್ಲದಿರೋ ಒಂದು ಪದ ಯಾವುದೂ ಇಲ್ಲ ಇಲ್ಲಿ. ಬೇಂದ್ರೆ ಒಂದು ಕಡೆ ಒಂದು ಪದ್ಯ ಬರೀತಾರೆ, ಏನಂತ, ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ಈಗ ಗೊತ್ತಿಲ್ಲದ ಯಾವ್ದಾದ್ರು ಪದ ಇದೆಯಲ್ಲಿ?
ಆದರೆ 2000 ಕರ್ನಾಟಕ ಸಾಹಿತ್ಯ ಚರಿತ್ರೆ ಇತಿಹಾಸದ ಒಳಗಡೆ ಬೇಂದ್ರೆನೇ ಬರಬೇಕಾಯಿತು ಈ ಪದ್ಯ ಬರೆಯೋಕ್ಕೆ. ಬೇರೆ ಯಾರೂ ಬರೀಲಿಲ್ಲ. ನೋಡಿ ಇಲ್ಲಿ ಏನು ಹೇಳ್ತಾರೆ, ಸರಸ ವಿರಸ, ಜನನ ಮರಣ ಸಮರಸ. ಅಂದರೆ ಅದನ್ನು ಜೋಡಿಸೋದಿದೆಯಲ್ಲ, ಗೊತ್ತಿರೋ ಪದಗಳನ್ನೇ ಅದಕ್ಕೊಂದು ಹೊಸ ಅರ್ಥ ಕೊಡೋದಿದೆಯಲ್ಲ. ಜೀವನ ಅಂದರೆ ಏನು ಅನ್ನೋದಕ್ಕೆ ಒಂದು ಪುಟಾಣಿ 3 ಸಾಲಲ್ಲಿ ಅವ್ರು ಹೇಳ್ತಕ್ಕಂಥ ರೀತಿ ನೋಡಿ, ಇದು ಕವಿತೆ. ಅದನ್ನು ಸಿದ್ದಯ್ಯ ಪುರಾಣಿಕರು ಮನನ ಮಾಡಿದ್ರು, ಅರ್ಥೈಸ್ಕೊಂಡಿದ್ರು. ಕುವೆಂಪು ಅವರ ಹಾದಿಯಲ್ಲೇ ಅವರು ಬೆಳೆದಿದ್ರು. ಕುವೆಂಪುರವರ ಪದ್ಯಗಳ ಎಷ್ಟೋ ಪ್ರಭಾವ ಸಿದ್ದಯ್ಯ ಪುರಾಣಿಕರವರ ಕಾವ್ಯದ ಮೇಲೆ ಆಗಿರ್ತಕ್ಕಂಥದ್ದು ಗಮನಿಸ್ತೀವಿ. ಬೇಂದ್ರೆಯವರು ಪ್ರಭಾವ ಆಗಿರೋದನ್ನು ಗಮನಿಸ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ವಚನ ಸಾಹಿತ್ಯ ಮತ್ತು ಬಸವಣ್ಣನವರ ದಟ್ಟ ಪ್ರಭಾವ ಅಂತಕ್ಕಂಥದ್ದು ಸಿದ್ದಯ್ಯ ಪುರಾಣಿಕರವರ ವಚನಗಳಲ್ಲಿ, ಅವರ ಕಾವ್ಯಗಳಲ್ಲಿ ಅತಿ ಹೆಚ್ಚು ಇರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಅದಕ್ಕೇ ನೋಡಿ, ಕೆ ಎಸ್ ನರಸಿಂಹಸ್ವಾಮಿ ಒಂದು ಕಡೆ ಪದ್ಯ ಬರೀತಾರೆ. ನನಗೆ ಸಿದ್ದಯ್ಯ ಪುರಾಣಿಕರನ್ನು ಓದಿದಾಗೆಲ್ಲ ಅವ್ರು ಜ್ಞಾಪಕ ಬರ್ತಾರೆ. ಬೆಂಗಳೂರು ಹುಡುಗಿ ಅಂತಲೇ ಒಂದು ಪದ್ಯ ಬರೀತಾರೆ ಸಿದ್ದಯ್ಯ ಪುರಾಣಿಕರು. ಅವೆಲ್ಲ ಬರೆದಾಗ ಕೆ ಎಸ್ ನರಸಿಂಹಸ್ವಾಮಿ ಹೇಳ್ತಾರೆ, ಯಾರೂ ತುಳಿಯದ ಹಾದಿಯ ಬದಿಯಲ್ಲಿ ಮೌನದೊಳಿರುವಳು ಈ ಚೆಲುವೆ. ಅರಳಿರ್ತಕ್ಕಂಥ ಒಂದು ಹೂ ನೋಡಿದಾಗ ಅದು ಕೇವಲ ಹೂ ಅಲ್ಲ, ಜೀವ ಇರತಕ್ಕಂಥ ಒಂದು ಹೆಣ್ಣು. ಅದು ಹೇಗೆ, ಅದು ಎಲ್ಲುಟ್ಟುತ್ತೆ, ಎಲ್ಲಂದ್ರಲ್ಲೇ ಹುಟ್ಟಲ್ಲ. ಹಾದಿಯ ಬದಿ, ರಸ್ತೆ ಬದಿನಲ್ಲಿ, ಹಾದಿಯ ಬದಿಯಲ್ಲಿ ಮೌನದೊಳಿರುವಳು ಏನು ಹುಟ್ಟಿದರೆ ಹಾದಿಯ ಬದಿಯಲ್ಲಿ, ಆದರೆ ಮೌನದೊಳಿರುವಳು ಈ ಚೆಲುವೆ. ತಮಾಷೆ ನೋಡಿ, ಬ್ಯೂಟಿ ಕಾನ್ಷಿಯಸ್ನೆಸ್, ಸೌಂದರ್ಯ ಸಮೀಕ್ಷೆ ಅನ್ನೋದೇ ಜೆ ಶಿವರುದ್ರನವರು PhD ಥೀಸಿಸ್. ಸೌಂದರ್ಯ ಎಲ್ಲಿ ಬರುತ್ತೆ ಅಂದರೆ, ಆ ಚೆಲುವೆ ಬಡಬಡ ಅಂತ ಮಾತಾಡಿದ್ರೆ ಅದು ಸೌಂದರ್ಯ ಹಾಳಾಗ್ಬಿಡುತ್ತೆ. ಆದರೆ ಮೌನದೊಳಿರುವಳು ಈ ಚೆಲುವೆ ಇದೆಯಲ್ಲ, ಯಾರೂ ತುಳಿಯದ ಹಾದಿಯ ಬದಿಯಲ್ಲಿ ಮೌನದೊಳಿರುವಳು ಈ ಚೆಲುವೆ. ಮೌನ 1000 ಪುಟದ ಬೃಹತ್ ಗ್ರಂಥಕ್ಕಿಂತ ಶ್ರೇಷ್ಠವಾದದ್ದು ಅಂತ. ಮೌನವಾಗಿದ್ದರೆ ಅಲ್ಲಿ ಸೌಂದರ್ಯ ಇಮ್ಮಡಿಯಾಗುತ್ತೆ ಅಂತ. ಸೊ ಈ ರೀತಿಯಲ್ಲಿ ಸೌಂದರ್ಯಯುಕ್ತವಾದಂತಹ ಅನೇಕ ಕವಿತೆಗಳನ್ನು ಇಲ್ಲಿರ್ತಕ್ಕಂಥದ್ದು ಸಹ ನಾವೆಲ್ಲ ಗಮನಿಸ್ತೀವಿ. ತುಂಬ ಮುಖ್ಯವಾಗಿ ಎಲ್ಲರಿಗಾಗಿ ಎಲ್ಲರೂ ಎನ್ನುವ ಜ್ಞಾನ ಒಂದೇ ಜ್ಞಾನವು, ಒಲಿಸುವ ನಲಿಸುವ ಕಲೆಯೇ ಅಮೃತ ನಿನಾದವು. ಆ ಒಲುಮೆ ಅಂತಕ್ಕಂಥದ್ದು, ಜ್ಞಾನ ಅಂತಕ್ಕಂಥದ್ದು ಎಷ್ಟು ಸರ್ವಶ್ರೇಷ್ಠವಾದದ್ದು ಅನ್ನೋದಕ್ಕೆ ಅವ್ರು ಹೇಳ್ತಕ್ಕಂಥ ಮಾತು. ಅವ್ರು ಇನ್ನೂ ಮುಂದುವರೆದು ಹೇಳ್ತಾರೆ, ಅವರಿಗೆ ಪರಿಸರದ ಬಗ್ಗೆ ಅದೆಷ್ಟು ಅಪಾರವಾದಂತಹ ಪ್ರೀತಿ ಇತ್ತು ಅನ್ನೋದಕ್ಕೆ. ಎತ್ತಲು ಚೆಲುವಿಹುದು, ಭತ್ತದ ನೆಲವಿಹುದು, ಸೃಷ್ಟಿಯ ಕಲೆಯುಹುದು, ಬಾ ನಿನ್ನಿ ತೋಟಕ್ಕೆ ಆನಂದದ ಊಟಕ್ಕೆ. ಭಾಗಶಃ ಅವ್ರ ಹೆಸರಿನಲ್ಲೂ ಆನಂದ ಇದೆ. ಆಮೇಲೆ ಅಷ್ಟೇ ಅಲ್ಲ ನೋಡಿ, ಹೆಸರು ಸುಮ್ಮನೆ ಇಟ್ಕೊಳ್ಳಲ್ಲ. ಸಿದ್ದಯ್ಯ ಅನ್ನೋ ಹೆಸರೇ ಇದೆಯಲ್ಲ ಸಿದ್ದಯ್ಯ ಪುರಾಣಿಕದ್ದು. ಸಿದ್ಧ ಅಂದರೆ ಸಕ್ಸಸ್, ಅಂದರೆ ಎಲ್ಲವನ್ನೂ ಗಳಿಸಿರ್ತಕ್ಕಂಥದ್ದು, ಉನ್ನತ ಮಟ್ಟದ ಜ್ಞಾನಿ. ಅಯ್ಯ ಅಂದರೆ ಅತಿ ಪ್ರೀತಿಯ ಸಂಬಂಧವಾಚಿ ಪದ. ಅಯ್ಯ, ಅಪ್ಪ, ಅಮ್ಮ, ಅಣ್ಣ, ನಾವೆಲ್ಲ ಒಂದೇ. ಆ ಒಂದು ವಿಶ್ವಮಾನವತ್ವ ಸಿದ್ದಯ್ಯ ಪುರಾಣಿಕರ ಕಾವ್ಯದ ಒಂದು ಮಹೋನ್ನತವಾದಂತಹ ಸತ್ಯ ಆಲೋಚನೆ. ಅದನ್ನು ಅವರು ಹೇಳ್ತಾರೆ. ಆಮೇಲೆ ಅಷ್ಟೇ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ, ಬಗೆಯ ಬಾನಲಿ ಬಣ್ಣವೇಳರ ಬಿಲ್ಲ ದಿಬ್ಬಣ ಸಾಗಿದೆ, ಎಲ್ಲೋ ಒಂದೆಡೆ ಭಾವ ಬುದ್ಧಿಯ ಹಸೆಗೆ ನಿಲ್ಲುವ ಹಾಗಿದೆ. ನಾವೆಲ್ಲ ರೈನ್ದು ನೋಡ್ತೀವಿ ಕಾಮನ್ ಬಿಲ್ನ. ಅದೇ ಕಾಮನ್ ಬಿಲ್ನು ಇಷ್ಟು ಚೆನ್ನಾಗಿ ತಂದು ವರ್ಣನೆ ಮಾಡ್ತಿದೆಯಲ್ಲ. ಬಗೆಯ ಬಾನಲಿ, ಬಗೆ ಆಲೋಚನೆ, ಉನ್ನತ ಮಟ್ಟದ ಚಿಂತನೆ, ಆ ಆ ಜ್ಞಾನದ ಅನ್ನೋದೇ ಒಂದು ಜಗತ್ತು, ವಿಸ್ತಾರವಾದ ಜಗತ್ತು. ಆ ಬಗೆಯ ಬಾನಲ್ಲಿ ಬಣ್ಣವೇಳರ 7 ಬಣ್ಣಗಳು ಸೇರ್ಕೊಂಡಿರ್ತಕ್ಕಂಥ ಕಾಮನ ಬಿಲ್ಲು ಏನಿದೆ, ಬಿಲ್ಲ ದಿಬ್ಬಣ ಸಾಗಿದೆ, ಆ ಬಿಲ್ಲು ಕಾಮನ ಬಿಲ್ಲು. ಹಾಗೆ ಎಲ್ಲೋ ಒಂದೆಡೆ ಭಾವ ಬುದ್ಧಿಯು ಹಸೆಗೆ ನಿಲ್ಲುವ ಹಾಗಿದೆ ಅಂತ. ಹೀಗೆ ಅದು ಮುಂದುವರಿತಾ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಅವರ ಅನೇಕ ಕವಿತೆಗಳಿದ್ದಾವೆ, ಆದರೆ 1-2 ಅಷ್ಟೇ ನನಗೆ ಇಲ್ಲಿ ಉದಾಹರಣೆ ಕೊಡೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹೆಜ್ಜೆಗೊಮ್ಮೆ ಲಜ್ಜೆ ತುಳುಕೆ, ಮಧ್ಯ ಬಳಲಿ ಬಾಗಿ ಬಳುಕೆ, ನವಿರು ಮೂಡೆ ನಡೆವ ನೆಲಕ್ಕೆ, ಹೊರಟೆ ನೋಟ ಬೀರಿ ಕೆಲಕ್ಕೆ, ಯಾವ ಸ್ಥಳಕ್ಕೆ. ಅದು ಅವ್ರು ಹೇಳ್ತಕ್ಕಂಥದ್ದು. ಮುಗಿಲ ಬಿಲ್ಲು ಉಟ್ಟ ಉಡುಗೆ, ಮಯೂರ ಪಂಕ ತೊಟ್ಟ ತೊಡುಗೆ, ಮುದುಕ ಹೃದಯ ಸಹಿತ ನಡುಗೆ, ಹೊರಟೆ ಬೆಂಗಳೂರ ಹುಡುಗಿ ಯಾವ ಕಡೆಗೆ. ಅಂದರೆ ಇದನ್ನು ಸಹ ಅಂದರೆ ಎಷ್ಟು ಪ್ರೀತಿಯಿಂದ ಹೊಸ ಆಲೋಚನೆಗಳನ್ನು ಕಟ್ಟಿಕೊಡ್ತಾರೆ ಅಂದರೆ, ಒಂದು ಸಾಧಾರಣವಾದ ಒಂದು ಹುಡುಗಿ, ನಾವೆಲ್ಲ ಪಾಠ ಮಾಡುವಾಗ ರೇಗಿಸ್ತಾ ಇರ್ತೀವಿ ಏನಂತಂದರೆ, ಇವಳು ಒಮ್ಮೆ ಸಿಕ್ಕಳು ನನ್ನ ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು. ಮುಗಿದ ಪದ್ಯ ಹೌದಾ. ಆಮೇಲೆ ಇನ್ನೊಂದು ಹೇಳ್ತಾರೆ ಏನಂದ್ರೆ, ಮದುವೆ ಮೊದಲು ಹುಡುಗ ಹಿಂಗಿದ್ದ, ಮದುವೆ ಆದ್ಮೇಲೆ ಹುಡುಗ ಹಿಂಗಿರ್ತಾರೆ.
ಮದುವೆ ಮೊದಲು ನಲ್ಲನಿಗೆ 7 ತೂಕದ ಮಲ್ಲಿಗೆ ಎಡಗೈಯಲ್ಲಿ ಎತ್ಬಿಡ್ತಾನೆ. ಅಷ್ಟು ಚೆನ್ನಾಗಿರ್ತಾಳು ಸಣ್ಣಿಗೆ, 7 ತೂಕದ ಮಲ್ಲಿಗೆ ಇದ್ದಂಗೆ. ಅದು ಮದುವೆ ಆದಮೇಲೆ ನಲ್ಲನಿಗೆ 7 ತೂಕ ಮೆಲ್ಲಗೆ. ಯಾಕೆಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಬಾಲಕಿ ಅಂತ ತಮಾಷೆ ಮಾಡ್ತಿರ್ತೇವೆ. ಸೊ ಸಿದ್ದಯ್ಯ ಪುರಾಣಿಕರಲ್ಲಿ ತಮಾಷೆ ಮಾಡ್ತಕ್ಕಂಥ ಅನೇಕ ಕವಿತೆಗಳಿರ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ಗಮನಿಸ್ತೀವಿ. ಹಾಗೆ ಕವಿ ಅಂದರೆ ಏನು, ಕಾವ್ಯ ಅಂದರೆ ಏನು, ಆಮೇಲೆ ವಚನಗಳಲ್ಲಿ ಅವ್ರು ಹೇಳ್ತಕ್ಕಂಥ ಮಾತುಗಳು ಇವು ಎಲ್ಲವೂ ಸಹ ಬರ್ತವೆ. ನಾನು ಎಲ್ಲಕ್ಕೂ ಮುಖ್ಯವಾಗಿ 1-2 ವಚನಗಳನ್ನು ನಾವು ಎಕ್ಸಾಂಪಲ್ ಕೊಡೋದಾದರೆ ಅವ್ರು ಹೇಳ್ತಾರಲ್ಲ, ಮೊದಲು ಮಾನವನಾಗು. ಇದು ನಾವು ಹೇಗೆ ಬದುಕಬೇಕು ಈ ಜಗತ್ತಲ್ಲಿ ಅನ್ನೋದಕ್ಕೆ. ಅಂದರೆ ಸಿದ್ದಯ್ಯ ಪುರಾಣಿಕರ ಯಾವುದೇ ಕೃತಿಯನ್ನು ತಗೊಳ್ಳಿ, ಅವ್ರ ವಚನ ತಗೊಳ್ಳಿ, ಕಾವ್ಯ ತಗೊಳ್ಳಿ, ಮಕ್ಕಳ ಸಾಹಿತ್ಯ ತಗೊಳ್ಳಿ, ನಾಟಕ ತಗೊಳ್ಳಿ, ಬೇರೆ ಏನಂದೇ ನೀವು ನೋಡಿದ್ರೂ ಅಲ್ಲಿ ಒಂದು ವಿಶ್ವ ತತ್ವ ಇರುತ್ತೆ. ಇದು ಬಸವಣ್ಣನವರ ದಟ್ಟ ಪ್ರಭಾವಕ್ಕೆ ಸಿದ್ದಯ್ಯ ಪುರಾಣಿಕರು ಹೇಗೆ ಒಳಗಾಗಿದ್ರು ಅನ್ನೋದಕ್ಕೆ. ಯಾಕೆಂದ್ರೆ ಅವರೆಲ್ಲೂ ಸಹ ರಾಜ್ಯ, ದೇಶ, ಖಂಡಗಳ ಗಡಿಗಳನ್ನು ಹಾಕ್ಕೊಳ್ಳಲ್ಲ. ಇವೆಲ್ಲವುಗಳ ಗಡಿಗಳನ್ನು ಮೀರಿ ಜಾತಿ, ಧರ್ಮ, ಮತ, ಪಂಥ, ಸಮುದಾಯ, ಎಲ್ಲ ಭಾಷೆ, ಎಲ್ಲ ಪಂಥಗಳನ್ನು ಮೀರಿ ನಾವೆಲ್ಲ ವಿಶ್ವಮಾನವರು. ನಾವು ವಿಶ್ವಮಾನವರಾಗಿ ಬದುಕೋಣ, ವಿಶ್ವ ಕುಟುಂಬದ ಕಲ್ಪನೆಯನ್ನು ಮಾಡ್ಕೊಳ್ಳೋಣ. ಇವತ್ತು ಹುಟ್ಟಿದೀವ್ರಿ, ನಮ್ಮ ಪರ್ಮಿಷನ್ ತೊಗೊಂಡು ಯಾರು ನಮ್ಗೆ ಜನ್ಮ ಕೊಟ್ಟಿಲ್ಲ, ನಾಳೆ 100% ಸಾಯ್ತೀವಿ, ಯಾವ ಕ್ಷಣದಲ್ಲಿ ಬರುತ್ತೋ ಗೊತ್ತಿಲ್ಲ. ಇರೋದು ಲೈಫ್, ಜೀವನ, ಅದನ್ನು ಅರ್ಥಪೂರ್ಣವಾಗಿ ಕಳೀರಿ. ಇದು ಸಿದ್ದಯ್ಯ ಪುರಾಣಿಕರ ಸಮಗ್ರ ಅಥವಾ ಸಮಸ್ತ ಕೃತಿಗಳ ಒಂದು ಮಹತ್ವ ಅಂತ ನಾನು ಹೇಳ್ಬೋದು. ಅದಕ್ಕೆ ಅವರು ಹೇಳ್ತಾರೆ, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಹಾಗೂ, ದುಡಿದು ಗಳಿಸಿ ಏನಾದರೂ ಆಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು. ಭಾಗಶಃ ಈ ಮೊದಲು ಮಾನವನಾಗು ಅನ್ನೋದು ಪದ ಇದೆಯಲ್ಲ, ಇದು ಪ್ರತಿಯೊಬ್ಬರೂ ಸಹ ಅರ್ಥ ಮಾಡಿಕೊಂಡ್ರೆ ಭಾಗಶಃ ಸಿದ್ದಯ್ಯ ಪುರಾಣಿಕವರ ನಿಜವಾದ ಕನಸಿಗೆ, ನೈಜ ಕನಸಿಗೆ, ಬಸವಣ್ಣವರ ನಿಜವಾದ ತತ್ವಕ್ಕೆ ನಾವೆಲ್ಲರೂ ಸಹ ಬೆಲೆ ಕೊಟ್ಟ ಹಾಗೆ ಪದ್ಯದ ಒಂದು ಅರ್ಥ ಹೇಳಿದೆ. ಎಷ್ಟು ಚೆನ್ನಾಗಿ ಅವರು ಸಾಲುಗಳನ್ನು ತರ್ತಾರೆ, ಪದ್ಯದ ಸಾಲುಗಳನ್ನು ತರಬೇಕು ಅಂತ ಅಂದರೆ ಎಷ್ಟು ಚೆನ್ನಾಗಿ ತರ್ತಾರೆ ಅನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಸಾರುತ್ತಿದೆ ಸೃಷ್ಟಿ ಅಂತ ಒಂದು ಪುಟ್ಟ ಪದ್ಯ ಬರೀತಾರೆ. ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರ ಹಾಲಿನಲ್ಲಿ, ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರ ಹಾಲಿನಲ್ಲಿ, ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ, ಎಳೆನೀರು ಹೊಳೆನೀರು ಹಾಲ್ದೆನೆಯ ಕಾಳಿನಲ್ಲಿ, ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು, ಸವಿಯಾಗು ಎಂದು. ಕೇವಲ 3 ಸ್ಟಾಂಜೆ ಇರೋದು. ತಾರೆಯಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ರನ್ನದಲ್ಲಿ, ಕಂಚಿನಲ್ಲಿ, ಮಿಂಚಿನಲ್ಲಿ, ಮುತ್ತಿನಲ್ಲಿ, ಚಿನ್ನದಲ್ಲಿ, ಜ್ಯೋತಿಯಲ್ಲಿ, ನಯನದಲ್ಲಿ, ವಿಷಯ ಬಣ್ಣದಲ್ಲಿ, ಸಾರುತ್ತಿದೆ ಸೃಷ್ಟಿ ಇದು ಚವಿಯಾಗು ಎಂದು, ಚವಿಯಾಗು ಎಂದು. ಚವಿ ಅಂದರೆ ಆಕರ್ಷಣೆ, ಪ್ರಕಾಶ, ದೀಪ್ಯಮಾನವಾಗಿ ಬೆಳಗ್ತಕ್ಕಂಥದ್ದು. ಒಬ್ಬ ಕವಿ ಆಗಬೇಕಾದ್ರೆ ಈ ಬುದ್ಧಿ ಭಾವ ಇವೆಲ್ಲವೂ ಸಹ ಇರಬೇಕು. ಸೌಂದರ್ಯವನ್ನು ನೋಡೋ ಹೃದಯ ವೈಶಾಲ್ಯತೆ ಇರಬೇಕು, ಎಲ್ಲರ ಜೊತೆ ಕೂಡ್ತಕ್ಕಂತಹ ಆತ್ಮೀಯತೆ, ಕೌಟುಂಬಿಕ ನಂಟಿರಬೇಕು. ಕೊನೆಗೆ ವಾಸ್ತವವನ್ನು ಮೀರಬಾರ್ದು, ಹಾಗಂತ ಕಲ್ಪನೆಯನ್ನು ಬಿಡಬಾರ್ದು. ಎಲ್ಲವುಗಳು ಸಹ ಹಿತಮಿತವಾಗಿ ಸೇರಿದಾಗ ನಮಗೆ ಹಾಲಿದೆ, ಎಸ್, ಮಜ್ಜಿಗೆನೂ ಇದೆ, ಅದ್ರಲ್ಲಿ ಬೆಣ್ಣೆನೂ ಬರುತ್ತೆ. ಆದರೆ ಅದನ್ನು ಹದವಾಗಿ ಕಾಯಿಸಿದಾಗ ಆ ಕಂಪು ಬರುತ್ತೆ ತುಪ್ಪದ್ದು, ಇಷ್ಟು ಇರಬೇಕು. ಅಷ್ಟನ್ನು ನಾವು ನೋಡಬೇಕು. ಕೇವಲ ತುಪ್ಪದ ಕಂಪನ್ನು ಅಷ್ಟೇ ಹೋಗೋದಲ್ಲ. ಹಾಲಿಲ್ಲ ಅಂದರೆ ಮಜ್ಜಿಗೆಯಲ್ಲಿ, ಮಜ್ಜಿಗೆ ಇಲ್ಲ ಅಂದರೆ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಇಲ್ಲಿ. ನಮ್ಮಲ್ಲಿ ವಚನಕಾರ ಕೀಲಾರದ ಭೀಮಣ್ಣ ಇದ್ದಾನೆ, ಅವನು ತುಂಬ ಚೆನ್ನಾಗಿ ವಚನಗಳನ್ನು ಬರೀತಾನೆ. ಕೇವಲ ಈ ಹಾಲು, ಈ ತುಪ್ಪದ ಕಂಪು ಅದು ಹೇಗೆ ಬೀರುತ್ತೆ ಅದನ್ನು ಬಳಸ್ಕೊಳ್ಳೋದನ್ನು ಹೇಳ್ತಲೇ ಆಧ್ಯಾತ್ಮಿಕವಾಗಿ ನಾವು ಯಾವ ಸ್ಟೇಟಸ್ಗೆ ಹೋಗ್ಬೋದು. ಅಂಗಲಿಂಗಗಳ ಸಾಮರಸ್ಯದಿಂದ ನಾನು ಪರಮಾತ್ಮನನ್ನೇ ಗೆದ್ದು ಕೊನೆಗೆ ನಾನೇ ಪರಮಾತ್ಮನಾಗುತ್ತೆ. ನಾವೇ ಲಿಂಗದಲ್ಲಿ ಒಂದು ಅಂಗವಾಗಿ, ಒಂದು ಅಂಶವಾಗಿ ಲೀನವಾಗ್ತಕ್ಕಂಥದ್ದು ಇದೆಯಲ್ಲ, ಈ ಹಾಲಿನಲ್ಲಿ ನೀರು ಬೆರೆತು ಹೋಗ್ತಕ್ಕಂಥದ್ದು, ಸಮುದ್ರದಲ್ಲಿ ಬಿದ್ದಂಥ ಒಂದು ಹನಿ ಸಮುದ್ರವೇ ಆಗ್ತಕ್ಕಂಥದ್ದು ಇದೆಯಲ್ಲ, ಈ ಆಲೋಚನೆಗಳನ್ನು ಇಲ್ಲಿ ಹೇಳ್ತಾರೆ. ಕೊನೆ ನೋಡಿ, ಕವಿ ಆಗಬೇಕಾದ್ರೆ ಈ 2 ಅಂಶಗಳಿರಬೇಕು ಅಂತ ಹೇಳ್ತಾರೆ. ಶಬ್ದದಲ್ಲಿ ಸವಿಯಾಗಿ, ಅರ್ಥದಲ್ಲಿ ಬೆಳಕಾಗಿ, ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ, ಬಾಳುವೆಯ ಸವಿ ಬೆಳಕ ಬೆರೆಯುವವ ಬೇಕಾಗಿ, ಸಾರುತ್ತಿದೆ ಸೃಷ್ಟಿ ಚವಿಯಾಗಿ ನಿಂದು, ಕವಿಯಾಗು ಎಂದು. ಒಬ್ಬ ಕವಿ ಆಗಬೇಕು ಅಂದರೆ ಅದು ಸುಮ್ಮನೆ ಬರೋದಲ್ಲ. ಸುಮ್ಮನೆ ಯಾರೂ ಕವಿ ಆಗ್ಲಿಕ್ಕಾಗಲ್ಲ. ನಾನು ಬೆಳಗಿಂದ ಸಾಯಂಕಾಲ ತನಕ ಕೂತ್ಕೊಂಡ್ರು ನಾನು 4 ಲೈನ್ ಬರೆಯೋಕ್ಕಾಗಲ್ಲ. ನಾನು ವೈಯಕ್ತಿಕ ವಿಚಾರನೆ ಹೇಳಬೇಕು ಅಂದರೆ ಬೆಳಗಿನ ಜಾವ 5:30 ಎಚ್ಚರಿಕೆ ಆದರೆ ನಮ್ಮ ಮನೆ ಮುಂದೆ ಸಂಪಿಗೆ ಮರ ಇದೆ, ಕೋಗಿಲ ಕೂಗುತ್ತೆ. ಆ ಟೈಮಲ್ಲಿ ಪೆನ್ ತೊಗೊಂಡೆ ಅಂದರೆ ನಾನು ಏನು ಅನ್ಕೋತೀನಿ ಅದನ್ನು 100% ಬರೀತೀನಿ. ಆ ಟೈಮ್ ಬಿಟ್ಟರೆ ಬೇರೆ ಟೈಮಲ್ಲಿ ನಂಗೆ ಪದ್ಯ ಬರೆಯೋಕ್ಕೆ ಬರೋಲ್ಲ. ಇದು ನನ್ನ ವಿಚಿತ್ರ ಅಂತ
ಇವತ್ತು ನೀವು ಚನ್ನವೀರ ಕಣ್ವಿ ಅವ್ರ ಮನೆಗೆ ಹೋದರೆ ಅಥವಾ ಕಂಬಾರವ್ರ ಮನೆಗೆ ಹೋದರೆ ಅವ್ರ ಮನೆ ಹಾಲಲ್ಲೇ ಅವ್ರ ಬಗ್ಗೆ ನಾನು ಬರೆದಿರ್ತಕ್ಕಂಥ ಪದ್ಯವನ್ನು ಕಟ್ಟು ಗ್ಲಾಸ್ ಹಾಕ್ಸ್ಕೊಟ್ಟಿದ್ದೀನಿ. ಅರವಿಂದ್ ಜೊತೆ ಅವ್ರಿಗೂ ಕೊಟ್ಟಿದ್ದೀನಿ. ನಮ್ಮ ಕುಂದಗೋಳ ಸರ್ ಇದ್ದಾರೆ, ನನ್ನ ಗುರುಗಳವರು. ಆ ಕುಂದಗೋಳ ಸರ್ ಬಗ್ಗೆನೂ ಒಂದು ಪದ್ಯ ಬರೆದು ಅವ್ರ ಫೋಟೋ ಹಾಕಿ ಕೊಟ್ಟಿದ್ದೀನಿ. ಅವ್ರ ಮನೆ ಹಾಲಲ್ಲೂ ಅದನ್ನು ಅವರು ಇಟ್ಟಿದ್ದಾರೆ. ಅಂದರೆ ನನಗದು ಖುಷಿ ಕೊಡ್ತಕ್ಕಂಥದ್ದು. ಈ ಜಗತ್ತಲ್ಲಿ ನೀನೇನು ಬೇಡ, ಕೊನೆಗೆ ಎಲ್ಲೋ ಒಂದು ಕಡೆ ಉಳಿತು. 10,000 ವರ್ಷ ಆದಮೇಲೆ ವಿಶ್ವ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿದ್ದ. ಈ ಸಿದ್ದಯ್ಯ ಪುರಾಣಿಕರನ್ನ ನಾವು ಹೆಂಗೆ ನೆನೆಸ್ಕೋತೀವಿ, ವರ್ಡ್ಸ್ವರ್ತನ್ನ ಹೆಂಗೆ ನೆನೆಸ್ಕೋತೀವಿ, ಪಂಪನ್ನು ಕುಮಾರವ್ಯಾಸನ ಹೆಂಗೆ ನೆನೆಸ್ಕೋತೀವಿ, ವ್ಯಾಸ ವಾಲ್ಮೀಕಿಯರನ್ನ ಹೆಂಗೆ ನೆನೆಸ್ಕೋತೀವಿ, ಹಾಗೆ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಿ ನಾವು ನಮ್ಮ ಪಾತ್ರವನ್ನು ಮುಗಿಸಿ ಹೊರಡಬೇಕು. ಯಾಕೆಂದ್ರೆ ಇಲ್ಲಿ ನಾವೆಲ್ಲ ನಟರೆ, ನಾವೆಲ್ಲ ನಾಟಕ ಆಡ್ತಾ ಇದ್ದೀವಿ. ಆದರೆ ಹುಟ್ಟು ನಮ್ಮ ಕೈಲಿಲ್ಲ, ಸಾವು ನಮ್ಮ ಕೈಲಿಲ್ಲ, ಆದರೆ ಬದುಕು ನಮ್ಮ ಕೈನಲ್ಲಿದೆ ಅನ್ನೋದನ್ನು ಮರಿಬಾರ್ದು. ಎಲ್ಲಕ್ಕೂ ಮುಖ್ಯವಾಗಿ ನಂಗೆ ತುಂಬ ಇಷ್ಟ ಆಗ್ತಕ್ಕಂಥ ಒಂದು ಪದ್ಯವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾಕೆಂದರೆ ಸಮಯ ನನಗೆ 20 ನಿಮಿಷ ಕೊಟ್ಟಿರೋದು 30 ನಿಮಿಷ ಆಯಿತು. ನಾವು ಮೇಷ್ಟ್ರುಗಳು ಗಂಟೆ ಹೊಡಿಲಿಲ್ಲ ಅಂದರೆ ನಾವು ನಿಂತೀವಿ ಅಂದರೆ ನಮ್ಗೊಂದು ಗಂಟೆ ಬೇಕೇ ಬೇಕು. ಆದಷ್ಟು ಇದು ಒಂದು ಪದ್ಯ ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಅವರ ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆಗೆ ನಂಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಪದ್ಯ. ವೆಸ್ಟರ್ನ್ ಕಂಟ್ರೀಸ್ ಮತ್ತು ಈಸ್ಟರ್ನ್ ಕಂಟ್ರೀಸ್ ಏನಿದ್ದಾವೆ, ಈ ಪೂರ್ವ ಖಂಡದ ದೇಶಗಳು ಅಂದರೆ ನಮ್ಮದು ಇಂಡಿಯಾ, ಈ ಕಡೆ ಪಾಕಿಸ್ತಾನ, ಚೀನಾ, ಈ ಜಪಾನ್ ಇವೆಲ್ಲ ಬರ್ತಾವಲ್ಲ ಈ ಕಡೆವು. ಆ ನಂತರ ವೆಸ್ಟರ್ನ್ ಕಂಟ್ರೀಸು ಇಂಗ್ಲೆಂಡ್, ಜರ್ಮನಿ, ಅಮೆರಿಕಾ. ನೋಡಿ, ಈ 2 ಖಂಡಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳನ್ನ ಮತ್ತೆ ನಾನು ಹೇಳ್ತೀನಿ, ಸಿದ್ದಯ್ಯ ಪುರಾಣಿಕರು ಏನೇ ಹೇಳಿ ಅಲ್ಲೊಂದು ವರ್ಲ್ಡ್ ವ್ಯೂ ಇರುತ್ತೆ, ಒಂದು ವಿಶ್ವ ತತ್ವ ಇರುತ್ತೆ, ಒಂದು ಜಾಗತಿಕ ರೀತಿ ಇರುತ್ತೆ. ಆದಷ್ಟು ಆಮೇಲೆ ಅವರು ಅಂತಿಮವಾಗಿ ವಿಶ್ವತತ್ವವನ್ನು ಬಿಡಲ್ಲ, ವಿಶ್ವ ಮಾನವತ್ವವನ್ನು ಬಿಡಲ್ಲ. ಇಲ್ಲಿ 2 ಹೆಣ್ಮಕ್ಳು, ಒಬ್ಳು ಕಪ್ಪು, ಇನ್ನೊಬ್ಳು ಬಿಳಿ. ಈ ಪೂರ್ವ ದೇಶದ ಅಂಗನೆ ಅಂದರೆ ಹೆಣ್ಣು, ಈ ಪೂರ್ವ ದೇಶದ ಹೆಣ್ಣು ಕಪ್ಪು. ಆ ವೆಸ್ಟರ್ನ್ ನಾವು ಪರಂಗಿಯರು ಅಂತ ರೇಗಿಸ್ಬಿಡ್ತೀವಿ, ಅಮೆರಿಕ, ಇಂಗ್ಲೆಂಡ್, ಜರ್ಮನಿ ಅವರಿಗೆಲ್ಲ ಅಲ್ವಾ. ಅವಳು ಬೆಳಗಿರ್ತಾಳೆ. ಆ ಕಪ್ಪು ಹೆಂಗೆ ಅಂದರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ನಾನು ಬೆಳಗಿದ್ದೀನಿ, ನಾನು ಗ್ರೇಟ್. ಪಾಪ ಇವಳು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ನಾನು ಕಪ್ಪಿದ್ದೀನಿ, ನಾನು ಚೆನ್ನಾಗಿಲ್ಲ. ಆ ಬಣ್ಣದಲ್ಲಿ ಏನೂ ಇಲ್ಲ ರೀ. ಅದನ್ನೇ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ನೀನು ಕಪ್ಪು ಅಂತ ನೀನು ಕನಿಷ್ಠ ಅಲ್ಲ, ಬಿಡಿ ಅಂತ ನೀನು ಶ್ರೇಷ್ಠ ಅಲ್ಲ. ಅಮೇರಿಕ, ಇಂಗ್ಲೆಂಡ್ ಅವ್ರು ಹೇಳಿದ್ದೆಲ್ಲ ಏನು ಆಕಾಶ ಅಲ್ಲ. ಹಾಗೆ ಜಪಾನ್ ಅಥವಾ ಇಂಡಿಯಾ ಅಥವಾ ನಾವು ಹೇಳಿದ್ದೆಲ್ಲ ಕೀಳಲ್ಲ. ಯಾಕೆಂದರೆ ಜಗತ್ತಲ್ಲಿ ನಿಜವಾದ ಸತ್ಯ ಎಲ್ಲಿದೆ ಅಂದರೆ ಕಪ್ಪಲ್ಲಿ, ಬಿಳುಪಲ್ಲ ಅಂತಾರೆ ಅವರು. ಅಂದರೆ ಬಿಳುಪು ಅಂದರೆ ನಮ್ಮ ಇಂಡಿಯಾ ಬಿಳುಪಲ್ಲ, ಅದನ್ನು ಹೇಳ್ತಿರೋದು. ಪರಂಗಿ ಅಂತೀವಲ್ಲ ವೆಸ್ಟರ್ನ್, ಆ ಥರ ಅದಕ್ಕೆ ಅವರು ನೇರವಾಗಿ ಹೇಳ್ತಾರೆ. ಇಲ್ಲಿ ಪೂರ್ವಾಂಗನೆಗೆ ಪಶ್ಚಿಮಾಂಗನೆಗೆ, ಪೂರ್ವ ಅನ್ನೋ ಅಂಗನೆ ಹೆಣ್ಣು ಅವಳು ಹೇಳ್ತಾಳೆ. ಇಲ್ಲಿ ಪಶ್ಚಿಮಾಂಗನೆ ಅಂದರೆ ವೆಸ್ಟರ್ನ್ ಕಂಟ್ರೀಸ್ ಹೇಳಿದ್ನಲ್ಲ, ಪಾಶ್ಚಿಮಾತ್ಯ ದೇಶಗಳು. ಆದರೆ ಅವಳು ಕೇಳಿಸ್ಕೋತಾಳೆ. ಇಡೀ ಪದ್ಯದಲ್ಲಿ ಅವಳು ಒಂದು ಮಾತನ್ನು ಆಡಲ್ಲ. ಅವಳಿಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಆದರೆ ಅನಲೈಸ್ ಮಾಡೋ ಯೋಗ್ಯತೆ ಇಲ್ಲ. ಈ ಕಪ್ಪು ಇವಳಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಅದು ಹೇಳ್ತಕ್ಕಂಥದ್ದನ್ನು ಖಚಿತವಾಗಿ ಹೇಳ್ತಕ್ಕಂಥ ಒಂದು ಧೈರ್ಯ, ಒಂದು ಎದೆಗಾರಿಕೆ, ಒಂದು ಗಟ್ಟಿತನ ಅಂತಕ್ಕಂಥದ್ದು 100% ಇದೆ. ಅದಕ್ಕೆ ಇವಳು ಪೂರ್ವ ದೇಶದ ಹೆಣ್ಣು ಮಾತಾಡ್ತಾಳೆ, ಪಶ್ಚಿಮದ ಹೆಣ್ಣು ಅಪ್ಪೆ ಮಾತಾಡಲ್ಲ. ಇಲ್ಲಿ ಕೇವಲ ಅವಳು ಪ್ರೇಕ್ಷಕಿ. ಆ ಪದ್ಯ ಹೇಳಿದ್ಮೇಲೆ ನಾನು ಹೇಳ್ತೀನಿ, ಆ ಪದ್ಯ ಹೇಳೋದಕ್ಕಿಂತ ಮೊದಲು ಅದರ ಅರ್ಥ ಹೇಳಿಬಿಡ್ತೀನಿ, ಅವು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ. ನಾನು ಏನು ಜಾಸ್ತಿ ಹಿಗ್ಗಿಸ್ಲಿಕ್ಕೆ ಹೋಗಲ್ಲ. ಅವಳು ಹೇಳ್ತಾಳೆ, ನಾ ಕರಿಯನೆಂದು ನೀ ಜರಿಯಬೇಡ, ನಾ ಕರಿಯನೆಂದು ನೀ ಜರಿಯಬೇಡ ಬಿಳಿ ಗೆಳತಿ ಗರ್ವದಿಂದ. ನಾನು ಕಪ್ಪು ಅಂತ ಯಾಕೆ ಜರಿತೀಯ, ಯಾಕೆ ಟೀಸ್ ಮಾಡ್ತೀಯ, ಇನ್ಸಲ್ಟ್ ಮಾಡ್ತೀಯ? ನಾನು ಯಾವುದಲ್ಲೂ ಕೀಳಲ್ಲ, ನಾನು ಕಪ್ಪಿಲ್ಲ. ಯಾಕೆಂದರೆ ನಾನು ನೋಡ್ತಕ್ಕಂಥ ಕಣ್ಣಿದೆಯಲ್ಲ, ಕಣ್ಣು ಬೆಳ್ಳಗಿದ್ರೆ ಬ್ಲೈಂಡು, ಯಾರಿಗೂ ಕಾಣಲ್ಲ. ಆ ಬಿಳಿ ಒಳಗಡೆ ಕಪ್ಪಿದೆಯಲ್ಲ ಪಾಪೆ, ಆ ಕಪ್ಪಿದ್ರೇ ನೀನು ಜಗತ್ತನ್ನು ನೋಡೋಕೆ ಸಾಧ್ಯ. ಎಸ್, ನಾನು ಕಪ್ಪು. ನೋಟ ಬೇಕಾ ಬೇಡವಾ? ಕ್ರೋಡೆಗೈತೆ ನೀನು. ಆಮೇಲೆ ನೀನು ಬಿಳಿ ಬಟ್ಟೆ ಹಾಕೊಂಡು ಬಂದಿದೀಯಾ? ಕೇಳು, ಕಪ್ಪು ಮಣ್ಣಿದ್ರೇ ನೀನು ಬಿಳಿ ಬಟ್ಟೆ ಬರೋದು. ಇನ್ನು ಎಲ್ಲಿ ನೀನು ಬಿಳಿ ಬಟ್ಟೆ? ಆಮೇಲೆ ಬಿಳಿ ಮೋಡ ದುಹಡಬೇಕಷ್ಟೇ ಸೌಂದರ್ಯ, ಅದು ಮಳೆ ಸುರಿಸಲ್ಲ, ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ವೇಸ್ಟು. ಆದರೆ ಕಪ್ಪು ಮೋಡ ಇದ್ದರೆ 100% ಮಳೆ ಸುರಿಸುತ್ತೆ, ಜಗತ್ತಿಗೆ ಅನ್ನ ಕೊಡುತ್ತೆ. ಸೊ ಈ ರೀತಿ ಈ ಪದ್ಯ ಬೆಳೀತಾ ಹೋಗ್ತದೆ. ಅದನ್ನು ಗಮನಿಸೋದಾದ್ರೆ ನೋಡಿ, ನಾ ಕರಿಯನೆಂದು ನೀ ಜರಿಯಬೇಡ ಬಿಳಿ ಗೆಳತಿ ಗರ್ವದಿಂದ, ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ. ಯಾವ ಹಿರಿಮೆಯಿಂದ ಹೇಳ್ತೀನಿ ನೀನು ಶ್ರೇಷ್ಠ ಅಂತ? ನೀನು ಯಾವುದರಲ್ಲೂ ಶ್ರೇಷ್ಠ ಅಲ್ಲ. ಬಿಳಿಯ ಮೋಡ ನೀಡುವುದು ಇಳೆಗೆ ಬರೀ ಬೆಳಗು ಅಂದ ಚಂದ. ಬರೀ ಬೆಳಗಷ್ಟೇ ಆ ಬಿಳಿ ಮೋಡ ನೋಡಲಿಕ್ಕೆ ಅಲ್ವಾ? ಅಲ್ಲಿ ಬಿಳಿ ಮೋಡ ಅಂತೀವಿ, ಸಿನಿಮಾ ಜ್ಞಾಪಿಸ್ಕೋತೀವಿ. ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇಲ್ಲಿ ಆಮ್ಲಜನಕ, ಜಲಜನಕ ಎಲ್ಲ ಇದೆ ನೋಡಿ ಅಂತ ಪಾಪ ಪ್ರಾಕ್ಟಿಕಲ್ ಪ್ರೂವ್ ಮಾಡೋಕೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ಇಳೆಯ ಜೀವ ಮಳೆ ಬರುವುದಕ್ಕೆ ಕರಿ ಮೋಡ ಮಾತ್ರದಿಂದ. ಅದು ಇಳಿಯ ಜೀವ ಉಸಿರಾಡಬೇಕು ಅಂದರೆ, ನಮಗೆಲ್ಲ ಊಟ ಸಿಗಬೇಕು ಅಂದರೆ ವಿಜ್ಞಾನ ಎಷ್ಟೇ ಬೆಳೀಲಿ, ರೈತ ಕಷ್ಟಪಟ್ಟು ದುಡಿಲೇಬೇಕು, ಈ ಇಳೆಗೆ ಮಳೆ ಬರಲೇಬೇಕು.
ಇಲ್ಲೇ ನಾವು ತಿಂತಕ್ಕಂಥದ್ದೆಲ್ಲವೂ ಸಹ ನಮಗೆ ನ್ಯಾಚುರಲ್ ಆಗಿ ದೊರಕತಕ್ಕಂಥದ್ದು. ಕಣ್ಗೆ ನೋಟ ಕರಿಯಾಲಿಯಿಂದಲೇ ಕುರುಡು ಬರಿಯ ಬಿಳುಪು, ಬಿಳಿಯ ಕೇಶಗಳೇ ಮುಪ್ಪು, ಯೌವನದ ವಿಜಯ ಧ್ವಜವು ಕಪ್ಪು. ಕಪ್ಪಿನ ಕಣ್ಣಾಲಿ ಇದ್ರೆ ಜಗತ್ ಕಾಣುತ್ತೆ, ಇಲ್ಲ ಅಂದ್ರೆ ಬ್ಲೈಂಡ್ ಅದು. ಆ ದೃಷ್ಟಿಯಿಂದ ನೀನು ಶ್ರೇಷ್ಠ ಅಲ್ಲವೇ ಅಲ್ಲ, ಬಿಳಿ ಯಾವ ದೃಷ್ಟಿಯಲ್ಲೂ ಶ್ರೇಷ್ಠ ಅಲ್ಲ. ನೋಡಿ, ಬಿಳಿಯ ಕೇಶಗಳೇ ಮುಪ್ಪು, ಬೆಳ್ಳಗಿದೆ ತಲೆ ಕೂದಲು, ಅದೇ ನಿಂಗೆ ವಯಸ್ಸಾಗಿದೆ ಅಂತ, ಅದೇ ನೀನು ಕಪ್ಪು ಕೂದಲಿದೆ ಅಂತ ಅಂದ್ರೆ ಎಲ್ಲ ಒಂದು ಕಡೆ ಅಲ್ಲ, ಈಗ ಏನೇನೋ ಆಗ್ಬಿಟ್ಟಿದೆ ಬಿಡಿ, ಅದ್ರ ಬಗ್ಗೆ ನಾನು ಮಾತನಾಡಲ್ಲ. ಅದು ನಿಜವಾದ ನ್ಯಾಚುರಲ್ ಆಗಿರ್ತಕ್ಕಂಥ ಕಪ್ಪು ಬಣ್ಣ ಅಂದರೆ ನೋಡಿ, ಬಿಳಿಯ ಕೇಶಗಳೇ ಮುಪ್ಪು, ಯೌವನದ ವಿಜಯ ಧ್ವಜವು ಕಪ್ಪು. ಸಿದ್ದೇಶ್ವರ ಪುರಾಣಿಕರು ಯಾವ ಸಂದರ್ಭದಲ್ಲಿ ಬರೆದಿದ್ದಾರೆ ಅಂತ ಯೋಚನೆ ಮಾಡಿ. ಕಪ್ಪು ಭೂಮಿಯಲ್ಲೇ ಬೆಳೆಯಬೇಕು ನೀ ತೊಟ್ಟ ನೂಲ ಬಿಳುಪು, ನೀನು ತೊಟ್ಟಿರ್ತಕ್ಕಂಥ ಬಟ್ಟೆ ಈ ಕಪ್ಪು ಮಣ್ಣಿಂದ ಬಂದಿದ್ದು, ಮತ್ತು ಇನ್ಯಾವುದು ನೀನು ಶ್ರೇಷ್ಠ ನಾನು ಕನಿಷ್ಠ. ಬಿಳಿಯ ಮಂಜಿನಲ್ಲಿ ಬೆಳೆಯಬಹುದೇ, ಬೆಳೆಯುವುದು ಎಲ್ಲ ಕಪ್ಪು. ನೀವು ಹೋಗಿ ಬಿಳಿ ಮರಳಲ್ಲಿ ಏನು ಬೆಳಿತೀರಿ? ಕಪ್ಪು ಮಣ್ಣಿದ್ರೆ ಸಾರವತ್ತಾಗಿರುತ್ತೆ, ನಾವೆಲ್ಲವನ್ನ ಬೆಳಿಬೋದು. ಕರಿಯಳಾದರೂ ಉದಯ ನಾನು, ನೀನಿರುವೆ ಅಸ್ತಮಾನ. ಸೂರ್ಯ ಫಸ್ಟ್ ಹುಟ್ಟೋದು ಏಷ್ಯಾ ನಮ್ಮಲ್ಲಿ ಅಲ್ವಾ, ಆದರೆ ನೀನಿರುವೆ ಅಸ್ತಮಾನ. ಕರಿಯಳಾದರೂ ಉದಯ ನಾನು ಅಂದ್ರೆ ನಮ್ಮ ಈ ಕಡೆ ಜಪಾನ್ ಉದಯ ರವಿಯ ನಾಡು ಅಂತ ಕರಿತೀವಲ್ಲ ನೋಡಿ, ಅಂದರೆ ಅಷ್ಟರ ಮಟ್ಟಿಗೆ ಉನ್ನತ ಮಟ್ಟದ ಆಲೋಚನೆಗಳಿರ್ತವೆ ಪೌರಾಣಿಕ ಕವಿತೆಗಳಲ್ಲಿ. ನೀನೇ ತಾವರೆಯು ನಾನೇ ನೈದಿಲೆಯು ಒಂದೇ ಜಲ ನಿಧಾನ, ನೀ ಬಿಳಿಯ ಹಾಳೆ ನಾ ಕಪ್ಪು ಮಸಿಯು ಆ ಗೋಣ ಪ್ರೇಮ ಕವನ. ನೀನು ಬಿಳಿ ಹಾಳೆ, ಬರೀ ಬಿಳಿ ಹಾಳೆ ಇದ್ರೆ ಏನು ಮಾಡ್ತೀವಿ ತಗೊಂಡದನ್ನ, ಆದರೆ ಅದೇ ಕಪ್ಪು ಮಸಿ ಇದ್ರೆ ಏನು ಬೇಕಾದ್ರೂ ಬರೀಬೋದಾ? ದೊಡ್ಡ ಕವಿ ಆದರೂ ಸಿದ್ದೇಶ್ವರ ಪುರಾಣಿಕರು ಬರೆದೇ ತಾನೆ ಅವರು ಆಗಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ನೀ ಬಿಳಿಯ ಹಾಳೆ ನಾ ಕಪ್ಪು ಮಸಿಯು ಆ ಗೋಣ ಪ್ರೇಮ ಕವನ, ದೇಹಕ್ಕೆ ಬಣ್ಣ ದೇಶಕ್ಕೆ ಬಣ್ಣ ಆತ್ಮಕ್ಕೆ ಯಾವ ಬಣ್ಣ. ನೀನು ದೇಹಕ್ಕೊಂದು ಬಣ್ಣ, ನೀನು ದೇಶಕ್ಕೊಂದು ಬಣ್ಣ, ಆದರೆ ಆತ್ಮಕ್ಕೆ ಯಾವುದಪ್ಪ ಬಣ್ಣ ಹೇಳಿ? ಹಸುಗಳಿದ್ದಾವೆ, ಹಾಲು ಕೊಡುತ್ತೆ, 10 ಥರ ಹಸುಗಳು, ಹಾಲು ಒಂದೇ, ಬಿಳಿ, ಕೆಂಗಸು, ಕಪ್ಪಸು, ಇನ್ನು ಯಾವ್ಯಾವುದು ಹಸು, ಆದರೆ ಹಾಲಂಗೆ ಇರುತ್ತಾ? ಇಲ್ಲ. ಸೊ ಹಾಗೆ ಇವರು ಹೇಳ್ತಾರೆ, ದೇಹಕ್ಕೆ ಬಣ್ಣ ದೇಶಕ್ಕೆ ಬಣ್ಣ ಆತ್ಮಕ್ಕೆ ಯಾವ ಬಣ್ಣ. ನೀ ಹೆಮ್ಮೆ ಪಡುವ ಯಾಂತ್ರಿಕತೆಯು ಎಲ್ಲ ಭಾವಿಸಲು ಕಪ್ಪು ಕಪ್ಪು. ಈ ವೆಸ್ಟರ್ನ್ ಕಂಟ್ರೀಸ್ ಬರೀ ಮಷಿನ್ಗಳಲ್ವಾ, ಎಲ್ಲ ಮಷಿನ್ಗಳು ಕಪ್ಪು. ಅದೇ ಯಾಂತ್ರಿಕತೆಯಲ್ಲಿ ನಾವು ಬೆಳೀತಾ ಇರ್ತಕ್ಕಂಥದ್ದು ಎಲ್ಲವೂ ಸಹ ಕಪ್ಪು. ಕಬ್ಬಿಣವು ಕಪ್ಪು, ಯಂತ್ರಗಳು ಕಪ್ಪು, ಕಲ್ಲಿದ್ದಲು ಕಪ್ಪು, ವಾಹನದ ಗಾಲಿ ಆದ ರುಸಿರು ಕಪ್ಪು, ದಾಂಬರಿನ ಬೀದಿ ಕಪ್ಪು. ನೀ ಈ ಕಪ್ಪು ಪ್ರಿಯವು ಅಪ್ರಿಯವದೇಕೆ ಹೇಳೆನ್ನ ಮೈಯೇ ಕಪ್ಪು. ಕಪ್ಪು ಕಪ್ಪು ಅಂತ ಯಾಕೆ ಟೀಸ್ ಮಾಡ್ತೀಯಾ? ನನ್ನ ಮೈಯೇನೆ ಕಪ್ಪಿದೆ, ಹೇಳು ಯಾವುದು ಅಪ್ರಿಯ. ಆಮೇಲೆ ಇನ್ನೂ ಚೆನ್ನಾಗಿರ್ತಕ್ಕಂಥ ಮಾತಂದರೆ, ಓ ಶ್ವೇತಕನ್ಯೆ ಕಲಿಸುವೆನು ಬಾರೆ ಶೃಂಗಾರ ಸಾರವನ್ನು. ಶ್ವೇತಕನ್ಯೆ ಅಂದರೆ ಬಿಳಿ ಹುಡುಗಿ ಅಂತ. ಕುಂಕುಮವ ನಿಡುವೆ ಬಿಡು ಕೆಂಪು ಕೇಡು ಎಂಬಿ ವಿಚಾರವನ್ನು. ನಾನು ಕುಂಕುಮ ಇಡ್ತೀನಿ, ಆ ಕುಂಕುಮವನ್ನು ಅಥವಾ ಅರಿಶಿಣವನ್ನು ನೀನು ಕೀಡು ಅನ್ಕೋಬೇಡ, ಯಾಕೆಂದ್ರೆ ಅವ್ರು ಯಾರು ಇಡಲ್ಲ ವೆಸ್ಟರ್ನಲ್ಲಿ, ಆದರೆ ನಮ್ಮ ಈಸ್ಟರ್ನಲ್ಲಿ ಇಡ್ತೀವಿ. ಆದರೆ ನಿನ್ನ ರೂಪನ ನೀನು ದರ್ಪಣ ಕನ್ನಡಿ ಒಳಗೆ ನೋಡ್ಕೊ. ಓ ಶ್ವೇತಕನ್ಯೆ ಕಲಿಸುವೆನು ಬಾರೆ ಶೃಂಗಾರ ಸಾರವನ್ನು, ಕುಂಕುಮವ ನಿಡುವೆ ಬಿಡು ಕೆಂಪು ಕೇಡು ಎಂಬಿ ವಿಚಾರವನ್ನು. ಅರಿಸಿನವ ತೊಡೆವೆ ತೊಡೆ ಹಳದಿ ತ್ಯಾಜ್ಯವೆಂದೆಂಬವಾದವನ್ನು, ಹಚ್ಚುವೆನು ಕಣ್ಣಿಗೆ ಕಾಡಿಗೆಯ ನೋಡು ದರ್ಪಣದಿ ರೂಪವನ್ನು. ನಿನ್ನ ಕಣ್ಣಿಗೆ ಕಾಡಿಗೆ ಹಚ್ತೀನಿ, ಕನ್ನಡಿ ಒಳಗೆ ನಿನ್ನ ರೂಪ ನೋಡ್ಕೋ, ಸೌಂದರ್ಯ ಎಲ್ಲಿದೆ ಅಂತ ನಿಂಗೆ ಗೊತ್ತಾಗುತ್ತೆ. ಅದು ಕಪ್ಪು ಅಥವಾ ಬಿಳುಪು ಅನ್ನೋ ಬಣ್ಣದಲ್ಲಿ ಇಲ್ಲ. ನಾ ಕಪಿಲೆ ನನ್ನ ಕೆಚ್ಚಲಲ್ಲಿ ಬಿಳಿಯ ಹಾಲಾಗಿ ಬಾಳು ಬಾರೆ, ನೀ ಮೃಗವು ನಿನ್ನ ನಾಭಿಯೋಳು ನಾನು ಕಸ್ತೂರಿ ಎಪ್ಪೆ ಬಾರೆ. ನಾ ನೀಲಮೇಘ ನನ್ನ ಉದರದಲ್ಲಿ ಸೆಳೆ ಮಿಂಚಿನಂತೆ ತೋರೆ, ನೀ ಶ್ವೇತಕನ್ಯೆ ನಾ ನೀಲಭೃಂಗ ನನ್ನೆದೆಯ ಮಧುವ ಹೀರೆ. ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ. ಎಲ್ಲ ಆದ್ಮೇಲೆ ಫೈನಲ್ ಹೇಳೋದೇನು ಅಂದರೆ, ಇಲ್ಲಿ ಬಿಳಿ ಹುಡುಗಿ ಮಾತಾಡೋ ಇಲ್ಲ, ಪಶ್ಚಿಮಾಂಗನೆ ಪೂರ್ವಾಂಗನೇ ಮಾತನಾಡ್ತಾ ಇರೋದು. ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ. ಯಾವುದೇ ಗೋಡೆಗಳನ್ನು ಹಾಕ್ಕೋಬೇಡಿ ಮನಸ್ಸುಗಳ ನಡುವೆ, ಮನೆಗಳ ನಡುವೆ, ದೇಶ ರಾಜ್ಯ ಭಾಷೆ ಅಲ್ಲ, ಯಾವ ಗಡಿಗಳು ಹಾಕ್ಕೋಬೇಡಿ. ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ. ಎಲ್ಲವೂ ಒಂದೇ ಅನ್ನೋಂಗಿದ್ರೆ ಅನಿವಾರ್ಯ ಇದು ಈ ವರ್ಣ ಮೈತ್ರಿ. ತೋರುವುದು ಇದನೆ ಸಾರುವುದು ಇದನೆ ಇದೆ ಅದರ ನೀತಿ. ಹೊತ್ತಾರೆ ಕೆಂಪು ಮತ್ತಷ್ಟು ಹಳದಿ ಹೊತ್ತೇಕೆ ಬಿಳುಪು ಗೆಳತಿ. ಸೂರ್ಯ ಬೆಳಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ಸಂಜೆ ಒಂಥರ ಇರ್ತಾನಲ್ವ. ನೋಡಿ ಕೊನೆಗೆ ನಿನ್ನಂಗ ಬಿಳಿದು ಇದು ನೆರಳು ಕಪ್ಪು ಎಲ್ಲಿಹುದು ವೈರ ಗೆಳತಿ. ನಿನ್ನ ದೇಹ ಬಿಳಿ, ಆದರೆ ಆ ದೇಹ ಬೀಳ್ತಕ್ಕಂಥ ನೆರಳು ಕಪ್ಪು.
ಇನ್ನು ವೈರ ಎಲ್ಲಿದೆ ಅಂತ ಹೇಳ್ತಾರೆ. ಹೀಗೆ ಸಿದ್ಧೇಯ ಪುರಾಣಿಕರ ಎಲ್ಲ ಕೃತಿಗಳಲ್ಲಿ ನಾವು ಎಲ್ಲ ವಿಚಾರಗಳಲ್ಲೂ ಸಹ ನಾವು ಒಂದು ಹೊಸತನ ಇರ್ತಕ್ಕಂಥದ್ದನ್ನು, ಆತ್ಮೀಯತೆ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ರೈತರಿಗೆ ಕಷ್ಟ ಆದಾಗ, ಅವರು ಬಿಸಿಯಾಗಿದ್ದಾಗ ಎರಡು ಕಡೆ ಅವ್ರೇನು ಮಾಡ್ತಾರೆ, ತುಂಬ ಮುಖ್ಯವಾಗಿ ರಾಜಕಾರಣವನ್ನು, ರಾಜಕೀಯ ವ್ಯಕ್ತಿಗಳನ್ನು ಸಂಪರ್ಕಿಸಿ ಬಡವರಿಗೆ, ತಳವರ್ಗದವರಿಗೆ ಅಥವಾ ನಾವು ಇಂಥವರು ಅನ್ನೋವಾಗಿಲ್ಲ, ಯಾವುದೇ ಜಾತಿ ಮತ ಪಂಥವನ್ನು ನೋಡದೆ ಎಲ್ಲರಿಗೂ ಸಹ ನೆರವು ನೀಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಹೃದಯ ಸರಳ ಸಜ್ಜನ ವ್ಯಕ್ತಿತ್ವ. ಅಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತನಾಡಲಿಕ್ಕೆ ನನ್ನನ್ನು ಇಲ್ಲಿ ಕರೆಸೋದು ನನಗೆ ತುಂಬ ಖುಷಿ ಕೊಟ್ಟಿರುವಂಥ ವಿಚಾರ ಅಂತ ಹೇಳಿದ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಶರಣಾರ್ಥಿ. ಪ್ರೊಫೆಸರ್ ವಿಶ್ವನಾಥ್ ಅವರು ಅದ್ಭುತವಾಗಿ ಸಿದ್ಧೇಯ ಪುರಾಣಿಕ ಅವ್ರ ಬಗ್ಗೆ ಕಣ್ಣು ಕಟ್ಟಾಗಿ ಹೇಳಿದ್ದಾರೆ. ಅವರು ಬಾಲ್ಯ, ಹುಟ್ಟಿದ್ದು, ಜನನ ಅದಕ್ಕೆ ವೇಸ್ಟ್ ಮಾಡ್ಬಿಡ್ತಿದ್ರು ಜನ ಟೈಮ್ನ. ಅದನ್ನೆಲ್ಲ ಬದಿಗೊತ್ತಿ, ಯಾಕೆ ಬಂದಿರೋಲ್ಲ ಅವ್ರದೇ ಪರಿವಾರದವರು, ಅವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರ ಬಗ್ಗೆ ಎಲ್ಲ ಪರ್ಸನಲ್ ವಿಷಯ ಎಲ್ಲ. ಬಟ್ ಈಗ ಕೊನೆಗೆ ಹೇಳಿದ ಕವಿತೆ ಮಾತ್ರ ತುಂಬ ಮನಮುಟ್ಟವಾಗಿತ್ತು ಅವ್ರದ್ದು, ಸಿದ್ಧೇಯ ಪುರಾಣಿಕ ಅವ್ರದ್ದು. ನಿಜವಾಗ್ಲೂ ವಿಶ್ವನಾಥ್ ಅವರು ತುಂಬ ಚೆನ್ನಾಗಿ ತಾವು ಒಂದು ಉಪನ್ಯಾಸ ಹೇಳಿದ್ದೀರಾ. ಹೊಸ ಸಂಸ್ಥೆಗೆ ಮೊದಲನೇ ಸತಿನ ಕೊಡ್ತಾ ಇರೋದು ಉಪನ್ಯಾಸ ಕೊಟ್ಟಿದ್ದೀರಲ್ಲ, ಅದ ತುಂಬ ಸಂತೋಷ. ಇದೇ ರೀತಿ ಒಳ್ಳೊಳ್ಳೆ ಉಪನ್ಯಾಸ ಕೊಡಲಿ ಅಂತ ನಿಮ್ಮನ್ನ ಕೇಳ್ಕೊಂಡು ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಇಂದಿನ ಕುಂದಗೋಳವರು ಇನ್ನೂ ಕಾಯ್ತಾ ಇದ್ದಾರೆ, ಅವ್ರ ಫೋನ್ ಬಂದಿಲ್ಲ. ಸೊ ಹಿಂಗಾಗಿ ಅವರು ಬಿಡುವಿದೆ, ದಯಮಾಡಿ ಬಂದು ಅವ್ರ ಬಗ್ಗೆ ಎರಡು ಮಾತು. ವೇದಿಕೆಯ ಮೇಲಿರುವ ನನ್ನ ಆತ್ಮೀಯ ಸ್ನೇಹಿತರಾದ ವಿಶ್ವನಾಥ್ ಅವರೇ, ಡಾಕ್ಟರ್ ಸಿದ್ಧೇಯ ಪುರಾಣಿಕ್ ಅವರ ಸುಪುತ್ರರಾದ ಪ್ರಸನ್ನ ಕುಮಾರ್ ಅವರೇ, ಬಸವ ಸಮಿತಿಯ ಪ್ರಧಾನ ಕಾರ್ಯಗಳಾದ ದಿಬ್ಬೂರು ಗಿರೀಶ್ ಅವರೇ, ಸಿದ್ಧೇಯ ಪುರಾಣಿಕರ ಕುಟುಂಬ ವರ್ಗದವರೇ ಹಾಗೂ ಎಲ್ಲ ಅಭಿಮಾನಿಗಳೇ, ಇದುವರೆಗೆ ವಿಶ್ವನಾಥ್ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಒಂದು 2-3 ನಿಮಿಷದಲ್ಲಿ ನಾನು ಒಂದು ಮಾತು ಹೇಳ್ತೇನೆ. ತಕ್ಷಣಕ್ಕೆ ನನಗೆ ನೆನಪಾಗೋದು, ಮಹಾತ್ಮ ಗಾಂಧೀಜಿ 1928ರಲ್ಲಿ 1928ರಲ್ಲಿ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೆದು ಸಪ್ತ ಪಾತಕಗಳು ಅಂತ ಅವರು ಹೇಳ್ತಾರೆ. ಒಂದು, ತತ್ವರಹಿತ ರಾಜಕಾರಣ, ದುಡಿಮೆ ಇಲ್ಲದ ಸಂಪತ್ತು, ನೀತಿ ಇಲ್ಲದ ವಾಣಿಜ್ಯ, ಶೀಲವಿಲ್ಲದ ಶಿಕ್ಷಣ, ಆತ್ಮಸಾಕ್ಷಿ ರಹಿತ ಭೋಗ, ಮಾನವತಾ ಶೂನ್ಯ ವಿಜ್ಞಾನ, ತ್ಯಾಗವಿಲ್ಲದ ಪೂಜೆ, ಇವು ಸಪ್ತಪಾತಕಗಳು ಅಂತ ಹೇಳ್ತಾರೆ. ಇವುಗಳಲ್ಲಿ ತತ್ವರಹಿತ ರಾಜಕಾರಣ, ದುಡಿಮೆ ಇಲ್ಲದ ಸಂಪತ್ತಿನ ವಿಜೃಂಭಣೆ, ಮಾನವತಾ ಶೂನ್ಯ ವಿಜ್ಞಾನ, ಆತ್ಮಸಾಕ್ಷಿ ರಹಿತ ಭೋಗ ಇವತ್ತು ಜಗತ್ತಿನಾದ್ಯಂತ ವಿಜೃಂಭಿಸ್ತಾ ಇದೆ. ಎಲ್ಲರೂ ಮನುಷ್ಯತ್ವವನ್ನು ಮರೆತು ಶ್ರೀಮಂತಿಕೆಯ ಆಡಂಬರದ ಅಬ್ಬರದ ಒಂದು ವೈಭೋಗದ ಬದುಕನ್ನು ಒಂದು ಕಡೆಗೆ ನೋಡ್ತೀವಿ. ಆ ಎಲ್ಲ ವೈಭೋಗಕ್ಕೆ, ಶ್ರೀಮಂತಿಕೆಗೆ ಯಾವುದೇ ರೀತಿಯ ತತ್ವಗಳಾಗಲಿ, ಒಂದು ನೀತಿಯಾಗಲಿ, ಒಂದು ಯಾವುದೇ ರೀತಿಯ ಬೇಸ್ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮೆರಿತಾ ಇರೋದು. ಅದರ ಪರಿಣಾಮ ಇವತ್ತು ಜಗತ್ತಿನಾದ್ಯಂತ ಯುದ್ಧಗಳು ನಡೀತಾ ಇದ್ದಾವೆ. ಇವತ್ತು ನಡೀತಕ್ಕಂಥ ಇಸ್ರೇಲ್ ಇರಾನ್ ಯುದ್ಧ ಇರ್ಬೋದು, ಹಮಾಸ್ ಯುದ್ಧ ಇರ್ಬೋದು, ಉಕ್ರೇನ್ ರಷ್ಯಾ ಯುದ್ಧ ಇರ್ಬೋದು. ಇಲ್ಲೆಲ್ಲ ಮಾನವತಾ ಶೂನ್ಯ ವಿಜ್ಞಾನದಿಂದ, ಅಂದರೆ ಮಾನವತಾ ಶೂನ್ಯರಾಗಿರ್ತಕ್ಕಂಥ ಈ ಜನರಿಂದ ಅಂಥ ಒಂದು ಅನಾಹುತಗಳು, ಲಕ್ಷಾಂತರ ಜನ ಬಲಿಯಾಗ್ತಕ್ಕಂಥ ಸಿಚುವೇಶನ್ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಡಾಕ್ಟರ್ ಸಿದ್ಧೇಯ ಪುರಾಣಿಕರು ಹೇಳಿದ್ದು ಒಂದೇ, ನೀ ಏನಾದರೂ ಆಗು, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ನಿನ್ನಿಚ್ಛೆಯಂತೆ ಆಗು, ವಿಜ್ಞಾನಿಯಾಗು, ಏನಾದರೂ ಆಗು, ಮೊದಲು ಮಾನವನಾಗು. ಅದು ಒಂದು ಶರಣರ ಹೇಳಿದ ರೀತಿಯಲ್ಲಿ ಇವತ್ತು ಒಂದು ಬದುಕಿಗೆ ಮಾರ್ಗವನ್ನು ತೋರಿಸ್ತಕ್ಕಂಥ ಒಂದು ಅತ್ಯಂತ ಶ್ರೇಷ್ಠವಾದಂಥ ಮಾತಾಗಿದೆ. ಶರಣರು ಹೇಳ್ತಾರೆ ಏನಂದರೆ, ಅವರು ಸಾಮಾನ್ಯವಾಗಿ ಶರಣರು ಹೇಳ್ತಕ್ಕಂಥದ್ದು ಅಂತರಂಗದ ಅರಿವು ಬಹಿರಂಗದ ಕ್ರಿಯೆ ಒಂದಾಗಿಪ್ಪ ಶರಣಂಗೆ, ಹಿಂಗಿತ್ತು ತನಸೂತಕ ಹಿಂಗಿತ್ತು ಮನಸೂತಕ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ, ಎಲ್ಲಿ ಅರಿವಿದೆ ಎಲ್ಲಿ ಬಹಿರಂಗದ ಕ್ರಿಯೆ ಇದೆ ಅವೆರಡೂ ಒಂದಾದರೆ ಅವ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ, ಮಹಾಮಾನವನಾಗ್ತಾನೆ ಅಂತಕ್ಕಂಥದ್ದು. ಬಸವಣ್ಣವ್ರ ವಚನಗಳು ಅಷ್ಟೇ, ನಡೆ ನುಡಿ ಸುಳ್ಳು ಹೇಳಬಾರ್ದು, ಅವೆಲ್ಲವೂ ಹೆಂಗೆ ಇವತ್ತು ನಮಗೊಂದು ಬದುಕಿನ ಸೂತ್ರಗಳಾಗ್ಯಾವು. ಅವ್ರು ಹೇಳ್ತಾರೆ, ಬಸವಣ್ಣ ದಿಟವ ನುಡಿಯುವುದು, ನುಡಿಯದಂತೆ ನಡೆಯುವುದು, ಹುಸಿಯ ನುಡಿದು ತಪ್ಪುವ ಪ್ರಪಂಚ ಏನಲ್ಲ, ಕೂಡಲ ಸಂಗಮ ದೇವ ಅನ್ನೋ ಮಾತಾಗಿರ್ಬೋದು. ಅಥವಾ ಇನ್ನೂ ನಾವು ಬಹಳಷ್ಟು ಯೋಚನೆ ಮಾಡಿದರೆ, ಈ ಕಳಬೇಡ ಕೊಲಬೇಡ ಅಂತೂ ಸುಪ್ರಸಿದ್ಧ ವಚನ. ಆದರೆ ಕೊನೆಯ 2 ಸಾಲುಗಳು, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ದೇವ ಕೂಡಲ ಸಂಗಮ ದೇವವನ್ನು ಒಲಿಸುವ ಪರಿ. ಎಲ್ಲಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯೊಂದಿಗೆ ನಡೆ ನುಡಿ ಒಂದಾಗಿ ಸತ್ಯದ ಒಂದು ಬದುಕನ್ನು ಆಯ್ಕೆ ಮಾಡಿಕೊಳ್ತಾರೋ ಅವರು ಶ್ರೇಷ್ಠ ಮಾನವರಾಗ್ತಾರೆ.
ಅಂಥ ಮಾನವರಿಂದ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ. ಎಲ್ಲಿ ಶ್ರೇಷ್ಠ ವ್ಯಕ್ತಿಗಳಿರ್ತಾರೋ, ಸಮಾಜ ಅಂದರೆ ಬೇರೆ ಅಲ್ಲ, ಜನರ ಸಮೂಹ, ಅಲ್ಲಿ ಎಂಥ ಜನ ಇರ್ತಾರೋ ಅಂಥ ಸಮಾಜ ನಿರ್ಮಾಣ ಆಗುತ್ತೆ. ಎಲ್ಲಿ ಒಳ್ಳೆಯ ವ್ಯಕ್ತಿಗಳು, ಶ್ರೇಷ್ಠ ಚಿಂತಕರು, ಶ್ರೇಷ್ಠ ಬದುಕಿನ ಜೀವನದ ಮೌಲ್ಯವನ್ನು ಅರಿತುಕೊಂಡವರು ಸಹಬಾಳ್ವೆಯಿಂದ, ಸಹಕಾರದಿಂದ, ಒಂದು ನೀತಿಯಿಂದ, ದುಡಿಮೆಯಿಂದ, ಸ್ವಾಭಿಮಾನದಿಂದ, ಗೌರವದಿಂದ ಬದುಕ್ತಾರೋ ಅಂಥ ಜನರ ಸಮೂಹ ಸೇರಿದರೆ ಅದು ಒಂದು ಶ್ರೇಷ್ಠ ಸಮಾಜವಾಗ್ತದೆ. ಅಂಥ ಶ್ರೇಷ್ಠ ಸಮಾಜ ಆಗಬೇಕಾದ್ರೆ ಏನಾಗಬೇಕಾಗು? ಮೊದಲು ಮನುಷ್ಯರಾಗಬೇಕು, ಮೊದಲು ಮಾನವನಾಗಬೇಕು. ಮಾನವನಾದರೆ ಮಾತ್ರ ಅಂಥ ಶ್ರೇಷ್ಠ ಸಮಾಜ ನಿರ್ಮಾಣ ಆಗ್ತದೆ ಅನ್ನೋದು ಡಾಕ್ಟರ್ ಸಿದ್ದಯ್ಯ ಪುರಾಣಿಕರವರ ಜೀವನದ ಒಂದು ದೊಡ್ಡ ಕೊಡುಗೆ ಈ ಸಮಾಜಕ್ಕೆ ಅಂತ ತಿಳ್ಕೊಂಡು ಹೇಳ್ಬೋದು. ಅವರ ಜೊತೆಗೆ ಇನ್ನು ವೈಯಕ್ತಿಕವಾಗಿ ನಾನು 10-11 ವರ್ಷಗಳ ಸಂಪರ್ಕದಲ್ಲಿದ್ದೆ. ಮೊದಲಿನ 5 ವರ್ಷಗಳು ಬಸವ ಜರ್ನಲ್ ಸಹಾಯಕ ಸಂಪಾದಕನಾಗಿದ್ದಾಗ ಅವರು ಪ್ರಧಾನ ಸಂಪಾದಕರಾಗಿದ್ದರು. ಹೀಗಾಗಿ 5 ವರ್ಷ ಬಹುಶಃ ನಿತ್ಯವೂ ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೆ. ಹೀಗಾಗಿ ಬಹಳಷ್ಟು ಆತ್ಮೀಯತೆಯಿಂದ ನೋಡಿಕೊಂಡು ನನ್ನ PhD ಮಾಡಲಿಕ್ಕೂ ಕೂಡ ವಿಷಯವನ್ನು ಕೊಟ್ಟು ಶಿವರುದ್ರಪ್ಪನವರಿಗೆ ಹೇಳಿ ನನಗೆ ಸಹಾಯವನ್ನು ಮಾಡಿ ಬೆಳೀಲಿಕ್ಕೆ ಕಾರಣರಾದರು ಅಂತಕ್ಕಂಥ ಮಾತನ್ನು, ಅವರ ಸೌಜನ್ಯ, ಅವರ ವಿದ್ವತ್ತು ಕೂಡ ನನಗೊಂದು ಯಾವಾಗಲೂ ನನ್ನ ಕಣ್ಮುಂದೆ ಕಟ್ಟಿದಂಗಿದೆ. ಇಲ್ಲಿ ಅಲಿಯಸ್ಕರ್ ರೋಡ್ನಲ್ಲಿ ಅವ್ರ ಮನೆಯಲ್ಲಿ ಅಟ್ಟದ ಮೇಲೆ ಕೂತ್ಕೊಂತಿದ್ರು. ನಾನು ಹೋಗಿ ಜರ್ನಲ್ಗೆ ನಾಳೆಗೆ ಸಂಪಾದಕೀಯ ಬೇಕು ಸರ್ ಅಂತ ಕೇಳ್ತಿದ್ದೆ. ಜರ್ನಲ್ಗೆ ಬರೆದಿಲ್ಲಲ್ರಿ, ಕೊಡ್ರಿ ಅನ್ನೋರು. ನನಗೊಂದಿಷ್ಟು ಚಹಾನೋ ಏನೋ ಕುಡಿತಿದ್ದೆ. ಅಟ್ಟತ್ತಿಗೆ ಅವರು ಕೈಯಾಗ ಬುಕ್ ತೊಗೊಂಡು ಅಲ್ಲಂ ಪ್ರಭು ವಚನ ಇಟ್ಕೊಂಡು ಇಂಗ್ಲೀಷಿಗೆ ಭಾಷಾಂತರ ಮಾಡಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡಿ ಬರ್ಕೊಡ್ತಿದ್ರು. ಬಹುಶಃ ನಾವು ವಿಚಾರ ಮಾಡಬೇಕು, ಅಲ್ಲಮ ಪ್ರಭು ವಚನ ಕನ್ನಡದಲ್ಲಿ ಅರ್ಥ ಮಾಡೋದು ಕಷ್ಟ ಇದೆ. ಅವುಗಳನ್ನು ಇಂಗ್ಲೀಷ್ಗೆ ಆನ್ ದಿ ಸ್ಪಾಟ್ ನನ್ನ ಎದುರಿಗೆ ಕೂತ್ಕೊಂಡು ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಇದನ್ನು ನಾಳೆ ಜರ್ನಲಿಗೆ ಕೊಡೋಗ್ರಿ, ಪ್ರಿಂಟಿಗೆ ಕೊಡೋಗ್ರಿ ಅಂತ ಕೊಡ್ತಾ ಇದ್ರು. ಅದು ತಿದ್ದುಪಡಿ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಹಾಗೆ ಎದುರಿಗೆ ಕೂತ್ಕೊಂಡು ಹಾಗೆ ಕೈಲಿ ವೈಟ್ ಶೀಟ್ನಾಗ ಬರೋದು ತೊಗೊಂಡೋಗ್ರಿ ಇದನ್ನಂತ ಕೊಡೋದು. ಅಂದರೆ ಅವರ ಇಂಗ್ಲೀಷ್ ಮೇಲಿದ್ದಂಥ ಪ್ರಭುತ್ವ ಎಷ್ಟು ದೊಡ್ಡದು ಅಂತ ನನಗೆ ಅವತ್ತಿನ ಬೆರಗಾಗಿ ನೋಡ್ತಾ ಇದ್ದೆ. ಅವ್ರು ಬರೆದು ಕೊಟ್ಟು ಕೂಡಲೇ ಅದನ್ನು. ಅಂಥ ಒಂದು ಘನ ವ್ಯಕ್ತಿತ್ವ, ದೊಡ್ಡ ಒಂದು ವಿದ್ವತ್ತು, ಅಂಥವರ ಒಂದು ಜನ್ಮದಿನದ ನೆನಪಿಗಾಗಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನನಗೂ ಅನಿರೀಕ್ಷಿತವಾಗಿ ಬಂದ ನನಗೆ 2 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಪ್ರೊಫೆಸರ್ ಜೆ ವಿಶ್ವನಾಥ್ ಅವರಿಗೆ ದಿಬ್ಬೂರ್ ಗಿರೀಶ್ ಸರ್ ಮತ್ತು ಪ್ರಸನ್ನ ಕುಮಾರ್ ಸರ್ ಇಂದ ಗೌರವ ಸಮರ್ಪಣೆ. ಕೃತಿಯೇ ಗುರು ಗಗನಲಿಂಗವೋ ಜಗವೇ ಕೋಡಲ ಸಂಗಮ, ಜಗವೇ ಕೂಡಲ ಸಂಗಮ. ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು, ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು. ಜಡವಿದೆಲ್ಲವೋ ಜಂಗಮ, ಜಡವಿದೆಲ್ಲವೂ ಜಂಗಮ. ಪ್ರಕೃತಿಯೇ ಗುರು ಗಗನಲಿಂಗವೋ ಜಗವೇ ಕೋಡಲ ಸಂಗಮ. ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಶ್ರಮದ ಬೇಮರೆ ಸ್ನಾನ ದೋಡಿತದ ಹಾಡೆ ಮಂತ್ರ ನಿನಾದವೋ. ಶ್ರಮದ ಬೇಮರೆ ಸ್ನಾನ ದೋಡಿತದ ಹಾಡೆ ಮಂತ್ರ ನಿನಾದ. ಓ ಹಾಡೆ ಮಂತ್ರ ನಿನಾದವು. ಪ್ರಕೃತಿಯೇ ಗುರು ಗಗನಲಿಂಗವೋ ಜಗವೇ ಕೋಡಲ ಸಂಗಮ, ಜಗವೇ ಕೂಡಲ ಸಂಗಮ. ಸರ್ವವೋ ಶಿವನಂಶವೆನ್ನುವ ಧರ್ಮವೊಂದೇ ಧರ್ಮ
ಅಳಲಿಸದ ಹಿತಕರ ಕರ್ಮವೊಂದೇ ಕರ್ಮವು ಉಣಿಸಿ ಉಣ್ಣುವ ಭಾವಭಕ್ತಿಯು ಒಲ್ಲೆನೇನೆ ಸುವಿರಕ್ತಿಯು ಉಣಿಸಿ ಉಣ್ಣುವ ಭಾವಭಕ್ತಿಯು ಒಲ್ಲೆನೇನೆ ಸುವಿರಕ್ತಿಯು ಕೋಡಿ ಕಲಿಯಲು ಕೋಡಿ ನಲಿಯಲು ಕೋಡಿ ಬೆಳೆಯಲು ಮುಕ್ತಿಯೋ ಕೋಡಿ ಕಲಿಯಲು ಕೋಡಿ ನಲಿಯಲು ಕೋಡಿ ಬೆಳೆಯಲು ಮುಕ್ತಿಯೋ ಕೂಡಿ ಬೆಳೆಯಲು ಮುಕ್ತಿಯು ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ. ಸಿದ್ದಯ್ಯ ಪುರಾಣಿಕ ಅವ್ರದ ಒಂದು ಭಾವಗೀತೆ ಹಾಡ್ತೀನಿ. ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲಿ ಎಳೆನೀರು ಹೊಳೆ ನೀರು ಹಾಲ್ತೆನೆಯ ಕಾಳಿನಲ್ಲಿ ಎಳೆನೀರು ಹೊಳೆ ನೀರು ಹಾಲ್ತೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ಸವಿಯಾಗು 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 ಎಂದು ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಆ ಆ ಆ ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಹುಷಯ ಹೊಂಬಣ್ಣದಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ಸವಿಯಾಗು 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 ಎಂದು ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ ಆ ಆ ಆ ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಸಾರುತ್ತಿದೆ ಸೃಷ್ಟಿ ಇದು ಕವಿಯಾಗು ಎಂದು ಸಾರುತ್ತಿದೆ ಸೃಷ್ಟಿ ಎಂದು ಕವಿಯಾಗು ಎಂದು ಕವಿಯಾಗು 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 ಎಂದು ಸವಿಯಾಗು 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 ಎಂದು ಚವಿಯಾಗು 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 ಎಂದು